ದ್ರೌಪದಿ ಭಾರತೀ ದೇವಿಯ ಅವತಾರ. ಯಾರು ಭಾರತೀ ದೇವಿ? ಜೀವೋತ್ತಮರಾದ ವಾಯುದೇವರ ಪತ್ನಿ ಭಾರತೀ ದೇವಿ. ಮುಖ್ಯ ಪ್ರಾಣದೇವರು ವಾಯುವಿನ ಪತ್ನಿ ಭಾರತೀ ದೇವಿ. ಅವಳ ದೇಹ ಅದು ಅಗ್ನಿ ಮಧ್ಯದಿಂದ ಬಂದವಳು. ಭಾರತೀ ದೇವಿಯ ಅವತಾರ ಆಗ್ತದೆ. ಅಗ್ನಿ ಮಧ್ಯದಿಂದ ದ್ರೌಪದಿ ಹೋಗ್ತಾಳೆ. ದ್ರೌಪದಿ ದುರ್ಯೋಧನನಿಗೆ ಅವಮಾನ ಮಾಡ್ತಾಳೆ, ಅಂದ್ರೆ ಕುರುಡನ ಮಗ ಕುರುಡ ಅಂತ. ಹಂಗಾಗಿದೆ ಅಲ್ಲಿಂದ ಶುರುವಾಯ್ತು ಈ ಕಲಹ ಅಂತೆಲ್ಲ. ನಿಜಾನ ಇದು ಅಂತ? 5 ಜನರನ್ನ ಮದುವೆ ಮಾಡಿಕೊಂಡ ದ್ರೌಪದಿ ಹೇಗೆ ಪಾತಿವ್ರತ್ಯವನ್ನ ಉಳಿಸ್ಕೊಂಡೆಲು ಅನ್ನೋದು ಒಂದು ಪ್ರಶ್ನೆ ಬರ್ಬೋದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು, ಶ್ರೀಮಧ್ವಾಚಾರ್ಯರು ಹೇಳುವಂತಹ ಉತ್ತರವನ್ನ ಕೇಳಿದ್ರೆ ಮೈ ರೋಮಾಂಚನ. ರಜಸ್ವಲ ಧರ್ಮವನ್ನ ಆಚರಣೆ ಮಾಡುತ್ತಿದ್ದ ದ್ರೌಪದಿಯನ್ನ ದುಶ್ಯಾಸನ ಸಭೆಗೆ ಕರ್ಕೊಂಡ್ಬಂದು ಅವಳ ಸೀರೆಯ ಮೇಲೆ ಕೈ ಹಾಕಿದ್ರೆ ಒಂದು ಕ್ಷಣವೂ ಇವು ಏನಾಗ್ತದೋ ಅಂತ ಆಲೋಚನೆ ಮಾಡಿಲ್ಲ. 2 ಕೈಯನ್ನ ಎತ್ತಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದ. ತನ್ನ ಮಕ್ಕಳನ್ನ ಕೊಂದಾಗ್ಲೂ ಕೂಡ ಅವಳೇನು ಶಾಪ ಕೊಡ್ಲೇ ಇಲ್ವಾ? ಕುಂತಿ ಹೇಳಿದ ಮಾತ್ರಕ್ಕೆ ದ್ರೌಪದಿಯ ತಂದೆ ದ್ರುಪದ ರಾಜ ಒಪ್ಪೋದಿಲ್ಲ. ಹಿಂದನೆ ಅಂದ್ರೆ ದ್ರೌಪದಿಯನ್ನ 5 ಜನ ಸ್ವಯಂವರ ಆಗಿರ್ತದೆ, ಪಾಣಿಗ್ರಹಣ ಆಗಬೇಕಲ್ಲ, ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರೇ ಬರ್ತಾರೆ. ಸಾಕ್ಷಾತ್ ವೇದವ್ಯಾಸ ದೇವರು ಬಂದು ದ್ರೌಪದಿಯಲ್ಲಿ ಇದ್ದ 5 ಜನ ಸ್ತ್ರೀಯರನ್ನ ತೋರಿಸ್ಕೊಡ್ತಾರೆ. ನಿಮ್ ಪ್ರಕಾರ ದ್ರೌಪದಿ ದೇವಿನ, ನಾಯಕಿನ ಅಥವಾ ಒಬ್ಬ ಕ್ರಾಂತಿಕಾರಿಣಿನ ಅಂತ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಕಳೆದ ಎಪಿಸೋಡ್ ಅಲ್ಲಿ ನರಸಿಂಹ ಅವತಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಇವತ್ತು ಮಹಾಭಾರತದ ಒಂದು ಪ್ರಮುಖವಾಗಿರುವಂತ ಪಾತ್ರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಈಕೆ ತನ್ನ ಧೈರ್ಯ, ತೀಕ್ಷ್ಣ ಬುದ್ಧಿ ಹಾಗೆ ಸೌಂದರ್ಯಕ್ಕೇನೆ ಹೆಸರುವಾಸಿ. ದ್ರೌಪದಿ ಯಾರು, ಇವರ ಕಥೆ ಏನು, ಇವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಮಗ್ ತಿಳಿಸ್ಕೊಡೋದಕ್ಕೆ ವಿಶೇಷವಾದ ಅತಿಥಿ ನಮ್ ಜೊತೆನಲ್ಲಿದ್ದಾರೆ. ಇವರು ಆಧ್ಯಾತ್ಮಿಕ ಚಿಂತಕರು, ಉಪನ್ಯಾಸಕರು, ವಿಜಯಮಾಲಾ ಗುರುಕುಲದ ಸಂಸ್ಥಾಪಕರು ಆಗಿದ್ದಾರೆ. ನಮ್ ಜೊತೆನಲ್ಲಿದ್ದಾರೆ ಶ್ರೀಮತಿ ಹರಿಣಿ ಪಗಡಾಲ್ ಅವರು. ದ್ರೌಪದಿ ಬಗ್ಗೆನೆ ತಮ್ಗೆ ಪುಸ್ತಕ ಬರಿಬೇಕು ಅಂತ ಯಾಕೆ ಅನಿಸ್ತು? ಯಾಕಂದ್ರೆ ತಾವು ಸಾಕಷ್ಟು ವೇದ ಪುರಾಣಗಳನ್ನ ಓದಿರ್ತೀರಿ, ಅದ್ರ ಬಗ್ಗೆ ಉಪನ್ಯಾಸಗಳನ್ನ ಮಾಡ್ತಿರ್ತೀರಿ, ಬಾಕಿ ಬೇಕಾದಷ್ಟು ಪಾತ್ರಗಳಿತ್ತು. ಯಾಕೆ ದ್ರೌಪದಿಯನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇವತ್ತು ಮಿಸ್ಕನ್ಸೆಪ್ಷನ್ ಹೆಚ್ಚು ಇರೋದು ದ್ರೌಪದಿ ವಿಷಯದಲ್ಲಿ. ಅಂದ್ರೆ ತಪ್ಪು ತಿಳುವಳಿಕೆ ಹೆಚ್ಚು ಇರುವುದು ದ್ರೌಪದಿ ವಿಷಯದಲ್ಲಿ. ಎಂತಹ ಪತಿವ್ರತ ಸ್ತ್ರೀ! ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ನಮ್ಮ ಪುರಾಣಗಳು ಹೇಳುವಂತಹ ಮಾತು. ಇಂತಹ ಪ್ರಥಮ ಪಾತಿವ್ರತ್ಯ ಧರ್ಮವನ್ನ ಪರಿಪಾಲನೆ ಮಾಡಿದ ಸ್ತ್ರೀಯರಲ್ಲಿ ಒಬ್ಬಳಾದವಳು ದ್ರೌಪದಿ. ಅಂಥವಳ ಬಗ್ಗೆ ಇವತ್ತು ಏನೆಲ್ಲ ಮಾತಾಡಬಾರದೋ ಅಷ್ಟೆಲ್ಲ ಮಾತಾಡ್ತಾರೆ. ಆದ ಕಾರಣ ಈ ವಿಷಯವನ್ನ ಹೊರಗೆ ತರಬೇಕಂತ ನನಗೆ ಮೊದಲಿತ್ತು. ಜಗದ್ಗುರು ಮಧ್ವಾಚಾರ್ಯರು ಅವರ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಡೀಟೈಲ್ಡ್ ಆಗಿ ದ್ರೌಪದಿಯ ವ್ಯಕ್ತಿತ್ವ ಏನು, ದ್ರೌಪದಿ 5 ಜನರನ್ನ ಮದುವೆ ಮಾಡಿಕೊಂಡರೂ ಅವಳ ಪಾತಿವ್ರತ್ಯ ಧರ್ಮ ಹೇಗೆ ಉಳಿತು, ಇವೆಲ್ಲವನ್ನ ಡೀಟೈಲ್ಡ್ ಆಗಿ ಕೊಟ್ಟಿದ್ದಾರೆ. ನನ್ನ ಒಂದು ಅಭಿಪ್ರಾಯ ಏನಂದ್ರೆ, ದ್ರೌಪದಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆಚಾರ್ಯರ ದ್ವಾರಾನೇ ಅರ್ಥ ಮಾಡ್ಕೋಬೇಕು. ಅಂಥ ಒಂದು ಎಕ್ಸ್ಪೊಸಿಷನ್ ವಾಸ್ ದ್ರೌಪದಿಸ್ ಎಕ್ಸ್ಪೊಸಿಷನ್ ಆಫ್ ಮಧ್ವಾಚಾರ್ಯ ಅಂತ ನಾನು ಹೇಳ್ತೀನಿ. ಅದು ಮೊದಲನೇ ಬಾರಿ ನಮ್ಮ ಗುರುಗಳು, ಪೂಜೆ ನಮ್ಮ ಮನೆಯವರ ದ್ವಾರ ಶ್ರವಣ ಮಾಡಿದ ನಂತರ ಇನ್ನು ಬರೆದ್ರೆ ಫಸ್ಟ್ ಇದೇ ಬರಿಬೇಕಂತ ನಾನು ಡಿಸೈಡ್ ಮಾಡಿದ್ದು. ಈಗ ದ್ರೌಪದಿ ಅಂದ್ರೆ ಯಾರು? ದ್ರೌಪದಿಯ ಒಂದು ಜನ್ಮದ ಕಥೆಯನ್ನ ನಮ್ಗೆ ಹೇಳೋದಾದ್ರೆ? ದ್ರೌಪದಿ ಭಾರತೀ ದೇವಿಯ ಅವತಾರ. ದ್ರೌಪದಿ ಯಾರು ಅಂತ ನೀವು ಮೊದಲು ಕೇಳಿದ ಪ್ರಶ್ನೆಗೆ, ಭಾರತೀ ದೇವಿಯ ಅವತಾರ. ಯಾರು ಭಾರತೀ ದೇವಿ? ಜೀವೋತ್ತಮರಾದ ವಾಯುದೇವರ ಪತ್ನಿ ಭಾರತೀ ದೇವಿ. ಮುಖ್ಯ ಪ್ರಾಣದೇವರು ವಾಯುದೇವರು ಅಂತ ಅಂತೀವಲ್ಲ, ಆ ವಾಯುವಿನ ಪತ್ನಿ ಭಾರತೀ ದೇವಿ. ಅವಳ ಅವತಾರ ದ್ರೌಪದಿ. ದ್ರೌಪದಿ ಜನನ ಏನು, ಕಾರಣ, ಹಿನ್ನೆಲೆ ಏನಿತ್ತು ಅಂತಂದ್ರೆ, ದ್ರೋಣಾಚಾರ್ಯರಿಗೂ ದ್ರುಪದರಾಜನಿಗೂ ಸಖ್ಯೆ ಇತ್ತು ಗುರುಕುಲವಾಸದ ಸಮಯದಲ್ಲಿ. ಆದರೆ ದೊಡ್ಡವರಾದ ನಂತರ ದ್ರೋಣಾಚಾರ್ಯರು ಸಹಾಯ ಬೇಕು ಅಂತ ಕೇಳಿದಾಗೆ ದ್ರುಪದರಾಜನಿಗೆ ಅಹಂಕಾರ ಇತ್ತು. ಅದರಿಂದ ಸರಿಯಾಗಿ ಉತ್ತರಿಸಲಿಲ್ಲ, ಅವಮಾನ ಮಾಡಿದ. ದ್ರೋಣಾಚಾರ್ಯರಿಗೆ ದ್ರುಪದರಾಜನಿಗೆ ಒಂದು ಲೆಸನ್ ಕಲಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ರು. ಈ ಉಭಯ ಪಕ್ಷದವರಿಗೆ, ಕೌರವರಿಗೆ ಪಾಂಡವರಿಗೆ ಇಬ್ಬರಿಗೂ ವಿಶೇಷವಾಗಿ ವಿದ್ಯಾಭ್ಯಾಸ ಮಾಡಿಸಿದ್ದು, ಅಸ್ತ್ರಶಸ್ತ್ರ ವಿದ್ಯೆಯನ್ನ ಕಳಿಸಿದ್ದು ದ್ರೋಣಾಚಾರ್ಯರೇ. ಪಾಂಡವರು ಬಂದು ಏನು ಗುರುದಕ್ಷಿಣೆ ಬೇಕು ಅಂತ ಕೇಳಿದಾಗ ದ್ರುಪದನ ಕರ್ಕೊಂಡ್ಬರ್ಬೇಕು, ಅವನನ್ನ ಕಾಲ್ ಕೆಳಗಿರಬೇಕು ಅಂತ ಕೇಳಿದ್ರು ದ್ರೋಣಾಚಾರ್ಯರು. ಅಷ್ಟರೊಳಗೆ ದುರ್ಯೋಧನಾದಿಗಳು ಹೋಗ್ತಾರೆ, ಸೋತು ಬರ್ತಾರೆ. ಭೀಮಾರ್ಜುನರು ಹೋಗ್ತಾರೆ ದ್ರುಪದರಾಜನ ಹಿಡಿದು ಬರಲಿಕ್ಕೆ.
ಅವ್ರು ಹೋಗ್ತಾರೆ ದ್ರುಪದರಾಜನ ಜೊತೆಗೆ. ಭೀಮಸೇನ ದೇವರು ದ್ರುಪದರಾಜನನ್ನ ಈಸಿಯಾಗಿ ಹಿಡಿತಾರೆ. ಅವನ ಒಂದು ಸೈನ್ಯವನ್ನ ನಾಶ ಮಾಡ್ತಾರೆ. ತಿರುಗಿ ಬರ್ತಾರೆ. ಬರ್ತಾ ಊರ್ ಜನಗಳು ಇನ್ನಿಷ್ಟು ಸೈನಿಕರು ದ್ರುಪದರಾಜನನ್ನ ಕರೆದುಕೊಂಡು ಹೋಗುವ ಭೀಮಸೇನ ದೇವರಿಗೆ ಅಡ್ಡಿ ಬರ್ತಾರೆ. ಅರ್ಜುನ ವಿಶೇಷವಾಗಿ ಯುದ್ಧ ಮಾಡಿ ದ್ರುಪದರಾಜನನ್ನು ಹಿಡಿದಿರ್ತಾನೆ. ಆಗ ಭೀಮಸೇನ ದೇವರು ಈ ಸೈನಿಕರೆಲ್ಲ ಊರ್ ಜನಗಳ ಸ್ತ್ರೀಯರು ಯಾರು ಇರುವುದಿಲ್ಲ, ಎಲ್ಲ ಈ ಅಸ್ತ್ರಶಸ್ತ್ರ ವಿದ್ಯಾವನ್ನ ತಿಳಿದವರು ಯುದ್ಧಕ್ಕೆ ಬರುವವರೇ. ಅವರ ಜೊತೆಗೆ ಭೀಮಸೇನದವರು ಯುದ್ಧ ಮಾಡಿದ್ರೆ ಅರ್ಜುನ ಬೇಡ, ಮಾಡಬೇಡ ಅಣ್ಣ, ಯಾಕೆ ಮಾಡ್ತೀಯ? ನಮಗೆ ಬೇಕಾದ್ದು ದ್ರುಪದರಾಜ ಅಷ್ಟೇ, ನಮ್ಗೇನು ಇವ್ರು ಸರಿ ಒಂದು ವಿರೋಧ ಇಲ್ಲ, ಯಾಕೆ ಇವರನ್ನ ಕೊಲ್ಲಬೇಕು ಅಂತ ಹೇಳಿ ಭೀಮಸೇನ ದೇವರನ್ನ ಶಾಂತಗೊಳಿಸಿ ಕರ್ಕೊಂಬರ್ತಾನೆ ಅರ್ಜುನ. ಅರ್ಜುನನ ಒಂದು ವ್ಯಕ್ತಿತ್ವವನ್ನ, ಅರ್ಜುನನ ಒಂದು ವೀರ್ಯ ಶೌರ್ಯವನ್ನ ನೋಡಿ ದ್ರುಪದರಾಜನ ಮನಸ್ಸಿನಲ್ಲಿ ಒಂದು ಮಗಳನ್ನ ಪಡಿಬೇಕು, ಆ ಮಗಳು ಅರ್ಜುನನನ್ನ ವಿವಾಹ ಮಾಡಬೇಕು ಅಂತ ಅವರ ತಲೆಯಲ್ಲಿ ಒಂದು ಸಂಕಲ್ಪ ಮಾಡ್ತಾರೆ ಮನಸ್ಸಿನಲ್ಲಿ. ದ್ರುಪದರಾಜನನ್ನ ಹಿಡಿದು ಬಂದು ದ್ರೋಣಾಚಾರ್ಯರಿಗೆ ಒಪ್ಪಿಸ್ತಾರೆ. ದ್ರೋಣಾಚಾರ್ಯರು ಅವನಿಗೆ ತಕ್ಕಷ್ಟು ಶಿಕ್ಷೆಯನ್ನು ಕೊಟ್ಟು ತಿರುಗಿ ಕಳಿಸ್ತಾರೆ. ಆದರೆ ದ್ರೋಣಾಚಾರ್ಯರ ಮೇಲೆ ಈ ಅವಮಾನ ಆದ ಕಾರಣ ಸಿಟ್ಟು ಬಹಳ ಇರ್ತದೆ ದ್ರುಪದರಾಜನಿಗೆ. ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗ ಅರ್ಜುನನನ್ನ ಮದುವೆ ಮಾಡಿಕೊಳ್ಳುವ ಮಗಳು, ಇದು ನನಗೆ ಬೇಕು ಅಂತ 1 ವರ್ಷದ ಕಾಲ ಇಂತಹ ಮಕ್ಕಳನ್ನ ಪಡೆಯುವುದಕ್ಕೆ ಯಾರು ಋತ್ವಿಜರು ಸಿಗುತ್ತಾರೆ, ಯಾರು ವಿಶೇಷವಾಗಿ ತಪಸ್ಸನ್ನು ಮಾಡಿ ಹೋಮ ಹವನಾದಿಗಳನ್ನ ಮಾಡಿ ಇಂತಹ ವರವನ್ನ ಕೊಡ್ತಾರೋ ಅವರನ್ನ ಸುತ್ತು ಹುಡುಕ್ತಾನೆ. ಯಾರು? ದ್ರುಪದರಾಜ. ಯಾಜೋಪಯಾಜರು ಸಿಗುತ್ತಾರೆ, ಅವರು ಒಪ್ಕೊಂತಾರೆ, ಅವರು ಬಂದು ಯಾಗವನ್ನ ಮಾಡ್ತಾರೆ. ಯಾವತ್ತು ಯಾಗ ನಡೀತದೆ ಅವತ್ತಿನ ದಿವಸ ಚೆರು ಇರ್ತದೆ ಅಲ್ಲ, ಅಂದ್ರೆ ಪ್ರಸಾದ, ಅದನ್ನ ದ್ರುಪದರಾಜನ ಪತ್ನಿ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ್ರೆ ಅವಳಿಗೆ ಇಂತಹ ಕ್ವಾಲಿಟೀಸ್ ಇರುವಂತಹ ಮಕ್ಕಳು ಹುಟ್ಟುತ್ತಾರೆ ಅಂತ ಶಾಸ್ತ್ರ ಹೇಳುತ್ತದೆ. ಅವಳನ್ನ ಕರೀತಾರೆ, ಅವಳು ಬರೋದಿಲ್ಲ. ಅಯ್ಯೋ, ಅವಳಿಗೊಂದು ಅಹಂಕಾರ ಇರ್ತದೆ. ಅವಳ ತಲೆಯಲ್ಲಿ ಏನಿರ್ತದೆ, ಈ ಯಾಜೋಪಯಾಜರಿಗೆ ನನ್ನ ಬಿಟ್ಟರೆ ಬೇರೆ ಯಾರು ಗತಿ ಇಲ್ಲ, ನಾನ್ ಬೇಕೇ ಬೇಕು, ದ್ರುಪದನ ಹೆಂಡತಿ ನಾನು, ಸ್ವಲ್ಪ ಕಾಯಿಲಿ ಅಂತ ಹೇಳಿ ಅವಳು ಅಲಂಕಾರ ಮಾಡ್ಕೊಂತಿರ್ತಾಳೆ. ಯಾಜೋಪಯಾಜರಿಗೆ ಸಿಟ್ಟು ಬರ್ತದೆ. ಇಷ್ಟು ದೂರ ಈ ಕ್ವಾಲಿಟೀಸ್ ಇರುವ ಮಕ್ಕಳನ್ನ ಪಡೆಯೋದಕ್ಕೆ ನಾವು ಚೆರುವನ್ನು ನಿರ್ಮಾಣ ಮಾಡಿದ್ರೆ ಅದಕ್ಕೆ ಒಂದು ತಾಯಿ ಬೇಕೇ ಹಡಿಲಿಕ್ಕೆ ಅಂತ ಹೇಳಿ ಮಂತ್ರವನ್ನ ಪ್ರಯೋಗ ಮಾಡಿ ಆ ವೈಷ್ಣವ ಮಂತ್ರದ ಜೊತೆಗೆ ಚೆರುವನ್ನ ಅಗ್ನಿಯಲ್ಲಿ ಹಾಕ್ತಾರೆ. ಅಗ್ನಿಯಿಂದ ಒಂದು ಜ್ವಾಲ ಬರ್ತದೆ. ರಥದ ಜೊತೆಗೆ ಒಬ್ಬ ವ್ಯಕ್ತಿ ಅವತಾರ ಮಾಡ್ತಾನೆ, ಕೈಯಲ್ಲಿ ಖಡ್ಗ ಎಲ್ಲ ಇಟ್ಕೊಂಡೇ ಬರ್ತಾನೆ. ಅವನೇ ದೃಷ್ಟದ್ಯುಮ್ನ, ದ್ರೌಪದಿಯ ಅಣ್ಣ. ಯಾವ ಒಂದು ಸಂಕಲ್ಪದಿಂದ ದ್ರುಪದರಾಜ ಮಾಡಿದ ಈ ಒಂದು ಕಾರ್ಯವನ್ನ? ದ್ರೋಣಾಚಾರ್ಯರನ್ನ ಸಂಹಾರ ಮಾಡುವ ಮಗ ಹುಟ್ಟಾಯ್ತು. ದೃಷ್ಟದ್ಯುಮ್ನ ಅಗ್ನಿಯಿಂದ ಬಂದ, ಅಗ್ನಿ ಅವತಾರನೇ ದೃಷ್ಟದ್ಯುಮ್ನ, ಬಂದು ಸೀದಾ ದ್ರುಪದರಾಜನ ಹತ್ರ ಹೋಗಿ ನಿಂತ. ಅನಂತರ ಹಾಗೆ ಯಜ್ಞವೇದಿಕೆಯಿಂದ ದ್ರೌಪದಿಯು ಬರ್ತಾಳೆ. ಇದರಲ್ಲೇ ನಮಗೆ ಅರ್ಥ ಆಗೋದೇನೆಂದ್ರೆ, ನಮ್ಮಂತೆ ಮನುಷ್ಯ ಯೋನಿಯಲ್ಲಿ ಬಂದವಳೇ ಅಲ್ಲ ಅವಳು. ಮನುಷ್ಯ ಯೋನಿ ಅಂದ್ರೆ ಏನು? ನಾವು ಹೇಗೆ ಓಂಬಲ್ಲಿದ್ದು ಕೂಸು ಹೊರಗೆ ಬರ್ತದೆ, ಹಾಗೆ ಬಂದವಳೇ ಅಲ್ಲ. ಅವಳ ದೇಹ ಅದು ಅಗ್ನಿ ಮಧ್ಯದಿಂದ ಬಂದವಳು. ಭಾರತೀ ದೇವಿಯ ಅವತಾರ ಆಗ್ತದೆ, ಅಗ್ನಿ ಮಧ್ಯದಿಂದ ದ್ರೌಪದಿ ಹುಡ್ತಾರೆ. ಈಗ ದ್ರೌಪದಿಯ ಪಾತ್ರ ಮಹಾಭಾರತದಲ್ಲಿ ಎಷ್ಟು ಪ್ರಮುಖವಾದಂತ ಪಾತ್ರವನ್ನ ದ್ರೌಪದಿ ವಹಿಸ್ತಾರೆ ಅಂತ? ದ್ರೌಪದಿದು ಬಹಳ ದೊಡ್ಡ ಪಾತ್ರ. ಹೇಳ್ತಾ ಹೋದ್ರೆ ಸಂಪೂರ್ಣ ಮಹಾಭಾರತದಲ್ಲಿ ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಹೀಗೆ ಸೊಸೆಯಾಗಿ ಅವಳ ಪಾತ್ರ ಅವಳ ಪಾತ್ರವನ್ನ ಅನೇಕ ಮುಖಾಂತರ ಹೇಳ್ತಾ ಹೋಗ್ಬೋದು. ಒಂದೇ ಒಂದು ಸಣ್ಣದು ಹೇಳಬೇಕಾದ್ರೆ, ಮಹಾಭಾರತದಲ್ಲಿ ಧರ್ಮ ಸಂಸ್ಥಾಪನೆಗೆ ಧರ್ಮರಾಜರು ಭೀಮಸೇನರು ಎಷ್ಟು ಒಂದು ತೀವ್ರತೆಯಿಂದ ಪ್ರಯತ್ನ ಮಾಡಿದ್ರು, ಅಷ್ಟೇ ನಿಷ್ಠೆಯಿಂದ ಧರ್ಮದ ಬಗ್ಗೆ ನಿಷ್ಠೆ ಇದ್ದವಳು ದ್ರೌಪದಿ. ಭೀಮಸೇನ ದೇವರಿಗೆ ಆದ್ಮೇಲೆ ಧರ್ಮನಿಷ್ಠೆ ಹೆಚ್ಚಿದ್ದಿದ್ದು ದ್ರೌಪದಿಗೆ. ನಾವಿದನ್ನು ಎಷ್ಟೋ ವಿಷಯದಲ್ಲಿ ದ್ರೌಪದಿಯ ಧರ್ಮದ ಬಗ್ಗೆ ಕಾಣಬಹುದು. ಎಲ್ಲೆಲ್ಲೋ ಕೆಲವು ಕಡೆ ಧರ್ಮ ಲೋಪ ಆಗ್ತದೆ ಅಂದಾಗ ದ್ರೌಪದಿ ನಿಂತು ಮಾತಾಡ್ತಾಳೆ. ಅಕ್ಷಯಪಾತ್ರ ಸಂದರ್ಭದಲ್ಲಿ, ಎಷ್ಟೋ ಸಂದರ್ಭದಲ್ಲಿ ಅವಳು ಹೀಗೆ ಧರ್ಮವನ್ನ ಹೀಗೆ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ನಾಯಕಿಯಂತೆ, ಒಂದು ರೋಲ್ ಮಾಡೆಲ್ ಅಂತೆ ಇದ್ದವಳು ದ್ರೌಪದಿ. ಮಹಾಭಾರತದಲ್ಲಿ ಅನೇಕ ರೀತಿಯಲ್ಲೇ ಅವರ ಪಾತ್ರವನ್ನು, ಅವಳ ಒಂದು ವ್ಯಕ್ತಿತ್ವವನ್ನ ಕಾಣಬಹುದು. ಪಾಂಡವರ ಪತ್ನಿಯಾಗಿ ಅವರಿಗೆ ಒಂದು ಬ್ಯಾಕ್ ಬೋನ್ ಅಂತೆ ಇದ್ದವಳು ದ್ರೌಪದಿ. ಎಂತಹ ಪರಿಸ್ಥಿತಿಯಲ್ಲೂ ದ್ರೌಪದಿ ನಮ್ಮನ್ನ ಅರ್ಥ ಮಾಡಿಕೊಂಡು ಹೀಗೇ ಇರ್ತಾಳೆ ಅನ್ನೋದರಿಂದ ಪಾಂಡವರು ಯಾವ ಪರಿಸ್ಥಿತಿಯಲ್ಲಿದ್ರೂ ಅವರು
ಅಯ್ಯೋ ಮನೆಯಲ್ಲಿ ಏನು ಅನ್ಕೊಂತಾರೆ, ಮನೆಯಲ್ಲಿ ಪರಿಸ್ಥಿತಿ ಏನಿರ್ತದೆ ಅಂತ ಆಲೋಚನೆ ಮಾಡಿಲ್ಲ. ಎಲ್ಲದಕ್ಕೂ ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತ ಇದ್ದವಳು ದ್ರೌಪದಿ. ಹ್ಮ್, ಹ್ಮ್, ಹ್ಮ್. ಈಗ ದ್ರೌಪದಿ ಅಂದ ತಕ್ಷಣ ತಾವಾಗ್ಲೇ ಮೊದಲೇ ಎಪಿಸೋಡ್ ಶುರುವಿನಲ್ಲೇ ಹೇಳಿದ ಹಾಗೆ ಸಾಕಷ್ಟು ತಪ್ಪು ಕಲ್ಪನೆಗಳೇನೇ ಇದೆ. ಅಂದ್ರೆ ಈ 5 ಜನರನ್ನ ಮದುವೆ ಆದ್ರೂ ಕೂಡ ಯಾಕೆ ಆಕೆ ಪತಿವ್ರತೆ ಅಂತ ಕಳಿಸ್ಕೊಳ್ತಾಳೆ ಅಥವಾ ಹೇಗೆ ಸಾಧ್ಯ ಇದು? ಆ ಸಿಸ್ಟಮ್ ಹೇಗಿತ್ತು ಅವಾಗ ಅನ್ನೋದ್ರ ಬಗ್ಗೆ? ಸ್ತ್ರೀಯರಿಗೆ ಒಬ್ಬರೇ ಅಂದ್ರೆ ನಾನು ಇದನ್ನ ಮತ್ತೆ ಮತ್ತೆ ಹೇಳೋದುಂಟು. ಒನ್ ಮ್ಯಾನ್ ಒನ್ ವುಮೆನ್ ಅಂತಾರಲ್ಲ, ಅಂದ್ರೆ ಅರ್ಥ ಏನು ಅಂದ್ರೆ ಒಬ್ಬ ಸ್ತ್ರೀ ಒಬ್ಬ ಪುರುಷನನ್ನೇ ಮದುವೆ ಆಗಬೇಕನ್ನೋದು ನಮ್ಮ ಧರ್ಮ. ಇದರಲ್ಲಿ ಯಾವ ಸಂಶಯ ಇಲ್ಲ. ಇದಕ್ಕೆ ವ್ಯತಿರೇಕವಾಗಿ ಆಗಿದ್ದು ದ್ರೌಪದಿಯ ಘಟನಾ ಅನ್ನುವಂಗ ನಮಗೆ ಅನಿಸ್ತದೆ. ಯಾಕೆ ದ್ರೌಪದಿ 5 ಜನರನ್ನ ಮದುವೆ ಆದಳು. ಆದರೆ ಮಹಾಭಾರತವೇ ಸ್ಪಷ್ಟವಾಗಿ ಹೇಳುವಂತಹ ಮಾತು, ದ್ರೌಪದಿಯಲ್ಲಿ 5 ಜನ ದೇವತಾ ಸ್ತ್ರೀಯರ ಸನ್ನಿಧಾನ ಇತ್ತು, ಆವೇಶ ಇತ್ತು. ದ್ರೌಪದಿ ಯಾರು? ಭಾರತೀ ದೇವಿಯರ ಅವತಾರ. ಭಾರತೀ ದೇವಿಯ ಜೊತೆಗೆ ದ್ರೌಪದಿಯಲ್ಲಿ ಶ್ಯಾಮಳಾದೇವಿ, ಶಚೀದೇವಿ, ಉಷಾದೇವಿ, ಉಮಾದೇವಿ ಅಂದ್ರೆ ಪಾರ್ವತಿ ದೇವಿ 5 ಜನ ಇದ್ರು ಒಟ್ಟಿಗೆ. ಭಾರತೀ ದೇವಿ ವಾಯುದೇವರ ಪತ್ನಿ ಮೂಲ ರೂಪದಲ್ಲಿ, ನಾನು ಪ್ರಾರಂಭದಲ್ಲೇ ಹೇಳಿದೆ. ವಾಯುದೇವರೇ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾರೆ. ಇದು ವೇದ ಮಹಾಭಾರತಗಳು ಹೇಳುವಂತಹ ಮಾತು. ಮೊದಲನೇ ಅವತಾರ ಹನುಮಂತ ಅವತಾರ, ಎರಡನೇದು ಭೀಮಸೇನ ಅವತಾರ ವಾಯುದೇವರಿಗೆ. ವಾಯುದೇವರ ಪತ್ನಿ ಭಾರತಿ ದ್ರೌಪದಿಯಲ್ಲಿ ಇದ್ದಾಳೆ. ಎರಡನೇದು ಅಣ್ಣ ಯಾರು? ಧರ್ಮರಾಜರು. ಮೂಲ ರೂಪದಲ್ಲಿ ಧರ್ಮರಾಜರು ಯಮಧರ್ಮ. ಯಮಧರ್ಮನ ಪತ್ನಿ ಶ್ಯಾಮಳಾದೇವಿ, ಆಕೆಯೂ ಇವಳಲ್ಲೇ ಇದ್ದಾಳೆ. ಅರ್ಜುನ ಯಾರು? ಇಂದ್ರನ ಅವತಾರ. ಇಂದ್ರನ ಪತ್ನಿ ಯಾರು? ಮೂಲ ರೂಪದಲ್ಲಿ ಶಚೀದೇವಿ, ಶಚಿಯೂ ಇವಳಲ್ಲಿ ಇದ್ದಾಳೆ. ನಕುಲ ಸಹದೇವರು ಅಶ್ವಿನಿ ದೇವತೆಗಳು, ಕೋಜಾಯಿಂಟ್ ಟ್ವಿನ್ಸ್ ಅವರು. ಅಶ್ವಿನಿ ದೇವತೆಗಳಿಗೆ ಮೂಲ ರೂಪದಲ್ಲಿ ಪತ್ನಿ ಉಷಾದೇವಿ, ಆಕೆಯ ಒಂದು ಆವೇಶನೂ ದ್ರೌಪದಿಯಲ್ಲಿ ಇರ್ತದೆ. ಇದರ ಜೊತೆಗೆ ಪಾರ್ವತೀ ದೇವಿ ಇರ್ತಾಳೆ. ಯದ್ಯಪಿ ರುದ್ರದೇವರಿಗೆ ಪಾಂಡವರಲ್ಲಿ ಅವತಾರ ಇಲ್ಲ, ಆದರೂ ಪಾರ್ವತೀ ದೇವಿಯ ಸನ್ನಿಧಾನ ಇರ್ತದೆ. ಅದರ ಕಾರಣ ಬೇರೆ ಇದೆ, ಕೆಲವು ವರ ಶಾಪಗಳಿಂದ ಹಾಗಿರ್ತಾಳೆ. 5 ಜನ ದೇವತಾ ಸ್ತ್ರೀಯರು ಒಂದು ದೇಹವನ್ನ ಪಡೆದಿದ್ರು. ಅವರು ಯಾರ್ಯಾರನ್ನ ಮದುವೆ ಮಾಡಿಕೊಂಡ್ರು ದೇವತೆಗಳನ್ನ, ಅವರೆಲ್ಲರೂ ಮೂಲ ರೂಪದಲ್ಲಿ ಅವರ ಪತಿಯಂದರೆ. ಇದರಲ್ಲಿ ಇದು ಒಂದು ಮಾತು. ಅದರಿಂದ ಒಂದು ಹೆಣ್ಮಗಳು 5 ಜನರನ್ನ ಮದುವೆ ಮಾಡಿಕೊಂಡಿದ್ದಲ್ಲ, 5 ಜನ ಹೆಣ್ಮಕ್ಕಳು ಅವರವರ ಗಂಡಂದ್ರನ್ನ ಮದುವೆ ಆಗಿದ್ದು. ಆಯ್ತಾ? ಇದರಲ್ಲಿ ಎರಡನೇ ಪ್ರಶ್ನೆ ಬರಬಹುದು. ಸರಿ, 5 ಜನ ಒಂದೇ ದೇಹದಲ್ಲಿದ್ದಾರೆ, ದೇಹ ಅಂತೂ ಒಂದೇ ದ್ರೌಪದಿಯೇ. ಮತ್ತೆ 5 ಜನರನ್ನ ಮದುವೆ ಮಾಡಿಕೊಂಡ ದ್ರೌಪದಿ ಹೇಗೆ ಪಾತಿವೃತ್ಯವನ್ನ ಉಳಿಸ್ಕೊಂಡಿಲು ಅನ್ನೋದು ಒಂದು ಪ್ರಶ್ನೆ ಬರ್ಬೋದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು, ಶ್ರೀಮಧ್ವಾಚಾರ್ಯರು ಹೇಳುವಂತಹ ಉತ್ತರವನ್ನ ಕೇಳಿದ್ರೆ ಮೈ ರೋಮಾಂಚನವಾಗ್ತದೆ. ದ್ರೌಪದಿಯಲ್ಲಿದ್ದ ದೇವತೆಗಳಿಗೆ ಅಭಿಮಾನ ನಾಶವಾಯಿತು ಅಂತ ಹೇಳ್ತಾರೆ. ಅವ್ರು ಕಲ್ಪನಾದಿಂದ ಹೇಳುವುದಲ್ಲ, ಮಹಾಭಾರತ ಇನ್ನನೇಕ ಪುರಾಣಗಳ ಒಂದು ಎವಿಡೆನ್ಸ್ ಜೊತೆಗೆ ಹೇಳುವಂತಹ ಮಾತು. ಅಭಿಮಾನ ನಾಶ ಅಂದ್ರೆ ಏನು? ನಿಮ್ಮ ಜನರಲಿ ಅಭಿಮಾನ ಅಂದ್ರೆ ಏನು ಅಂತ ನೋಡಿದ್ರೆ, ಈ ದೇಹ ನನ್ನದು. ಈಗ ನೀವು ಹಂಸ ಇದ್ದೀರಿ, ಹಂಸ ಅವರೇ ನಿಮಗೆ ನಿಮ್ಮ ದೇಹದ ಮೇಲೆ ಇದು ನನ್ನ ದೇಹ ಅನ್ನುವ ಅಭಿಮಾನ ಇರ್ತದೆ. ಇದನ್ನ ಅಭಿಮಾನ ಅಂತಾರೆ. ಜಾಗೃತಾವಸ್ಥಾದಲ್ಲಿ ಇರ್ತದೆ. ನಾವು ನಿಮ್ ಸರಿ ಮಾತಾಡ್ತಿದ್ದೀವಿ, ನಮ್ಗೆ ಗೊತ್ತಿದೆ ನಮ್ಮ ದೇಹ ಅಂತ. ಹೌದು. ಸ್ವಪ್ನಾವಸ್ಥಾದಲ್ಲಿ ನಾವು ಮಳೆಗೆ ಕನಸಿನಲ್ಲಿದ್ದಾಗೂ ಒಂದು ಸ್ವಲ್ಪ ಅಭಿಮಾನ ಇದ್ದೇ ಇರ್ತದೆ. ಸುಷುಪ್ತಿಯಲ್ಲೂ ಅಷ್ಟೇ, ನಿದ್ರಾವಸ್ಥಾ ಇದ್ರೂ ಒಂದು ಸ್ವಲ್ಪ ಅಭಿಮಾನ ಇರ್ತದೆ. ಮನಸ್ಸಿಂದ್ರಿಯದ ಮೇಲೆ ಅಭಿಮಾನ ಇರ್ತದೆ. ಅದರಿಂದ ನಿದ್ರಾವಸ್ಥೆಯಲ್ಲಿ ಕೂಡ ಬಿಚ್ಚಿ ಬೀಳೋದು ಇವೆಲ್ಲ ಆಗ್ತದೆ. ಯಾವಾಗ ಅಭಿಮಾನ ಸಂಪೂರ್ಣವಾಗಿ ಮೂರ್ಛಾವಸ್ಥದಲ್ಲೂ ಸ್ವಲ್ಪ ಇರ್ತದೆ. ಮೂರ್ಛಾವಸ್ಥದಲ್ಲಿ ಅಭಿಮಾನ ಇರೋದಿಲ್ಲ, ಆದ್ರೆ ದೇವತೆಗಳಿಗೆ ಮೂರ್ಛಾವಸ್ಥೆ ಅಂದ್ರೆ ಏನು? ಕೋಮಾ ಸ್ಟೇಟ್ ಅಂತ ನಾವೇನು ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ವ್ಯಕ್ತಿಗೆ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ. ಆದ್ರೆ ಒಂದು ಪಾಯಿಂಟ್ ಏನಂದ್ರೆ, ಮೂರ್ಛಾವಸ್ಥದಲ್ಲಿದ್ದ ವ್ಯಕ್ತಿ ಬಹಳ ದುಃಖವನ್ನ ಅನುಭವಿಸ್ತಿರ್ತಾನೆ. ಮೂರ್ಛಾವಸ್ಥೆಯಿಂದ ಮತ್ತೆ ನಾರ್ಮಲ್ ಆದ ಕೂಡಲೇ ತಕ್ಷಣ ರಿಯಾಕ್ಟ್ ಮಾಡಿ ಮತ್ತೆ ನಾರ್ಮಲ್ ಪರ್ಸನ್ ಅಂತ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಮೂರ್ಛಾವಸ್ಥನೂ ಇಲ್ಲ. ಈ ದೇವತೆಗಳೆಲ್ಲರೂ ಸ್ಟ್ರಾಂಗ್, ಹೆಲ್ತಿ. ದ್ರೌಪದಿ ಎಂದೂ ಹಂಗ ಸೋತ್ ಹೋಗಿ ಕೂತವಳಲ್ಲ, ಅಯ್ಯೋ ರಾಜ್ಯ ಹೋಯ್ತೆ ಅಂತ ಕೂತವಳ ಅಲ್ಲೇ ಅಲ್ಲ. ಹಾಗಾದ್ರೆ ಇದೇನ್ ಅವಸ್ಥಾ? ಇದು ಮರಣಾವಸ್ಥೆ. ಮರಣದಲ್ಲಿ ಮಾತ್ರ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ. ಮರಣ ಆದಾಗ ಜೀವಗ ಆದ ನಂತರ ಇದು ನನ್ನ ದೇಹ ಅಂತ ಅಭಿಮಾನ ಇರೋದಿಲ್ಲ. ಆಚಾರ್ಯರು ಹೇಳ್ತಾರೆ, ದ್ರೌಪದಿ ಇದು ಮರಣಾವಸ್ಥಾ ಆಯ್ತು. ಅಂದ್ರೆ ಧರ್ಮರಾಜ ದ್ರೌಪದಿಯ ಜೊತೆಗಿದ್ದಾಗ ಶ್ಯಾಮಳೆ ಇದ್ಲು, ಉಳಿದವರು
ಅವರ ಅಭಿಮಾನ ನಾಶವನ್ನ ಹೊಂದಿದ್ರು. ಅಂದ್ರೆ ಆಲ್ಮೋಸ್ಟ್ ಸತ್ತು ಹೋದಂಗೆ ಲೆಕ್ಕ. ದ್ರೌಪದಿ ಭೀಮಸೇನ ದೇವರ ಜೊತೆಗಿದ್ದಾಗ ಭಾರತೀ ದೇವಿ ಇದ್ಲು. ದ್ರೌಪದಿ ನಕುಲ ಸಹದೇವರ ಜೊತೆಗೆ ಇದ್ದಾಗ ಉಷಾದೇವಿ ಇದ್ಲು. ಉಳಿದ ದೇವತೆಗಳು ಅಭಿಮಾನ ನಾಶವನ್ನ ಹೊಂದಿದ್ರು. ಆದ ಕಾರಣ ಉಳಿದ ದೇವತೆಗಳ ಸಂಪರ್ಕ ಇವಳಿಗೆ ಆಗಲಿಲ್ಲ. ಅವಳ ಪಾತಿವ್ರತೆ ಹೀಗೆ ಉಳಿಸ್ಕೊಂಡ್ಲು. ಭಾರತೀ ದೇವಿಗೆ ಅಭಿಮಾನ ನಾಶ ಆಗೋದಿಲ್ಲ. ಭಾರತೀ ದೇವಿ ಸದಾ ಇರ್ತಾಳೆ. ಅದಕ್ಕೆ ಬೇರೆ ಕಾರಣದ ಪುಸ್ತಕದಲ್ಲಿ ವಿಸ್ತಾರವಾಗಿ ಇದರ ಬಗ್ಗೆ ಬರೆದಿದ್ವಿ. ಇದು ಒಂದು 45 ನಿಮಿಷ 1 ಗಂಟೆಯಲ್ಲಿ ಹೇಳುವಂತಹ ದೊಡ್ಡ ಟಾಪಿಕ್ ಅಲ್ಲ. ಅಂದ್ರೆ ಟಾಪಿಕ್ ಬಹಳ ದೊಡ್ಡದು, ಹೇಳೋದು ಕಷ್ಟ. ಪುಸ್ತಕದಲ್ಲಿ ಈ ಅಭಿಮಾನ ನಾಶ ಇದು ದೇವತೆಗಳಿಗೆ ಯಾವಾಗ ಯಾವಾಗ ಆಯ್ತು, ಇನ್ನ ಏನ್ ಪ್ರಸಂಗಗಳಾಯ್ತು, ಯಾಕೆ ಭಾರತೀ ದೇವಿಗೆ ಅಭಿಮಾನ ನಾಶ ಆಗೋದಿಲ್ಲ ಅನ್ನೋದನ್ನ ವಿಸ್ತಾರವಾಗಿ ಬರೆದಿದ್ವಿ. ಈಗ ಒಂದು ಮಾತಿದೆ, ದ್ರೌಪದಿ ದುರ್ಯೋಧನನಿಗೆ ಅವಮಾನ ಮಾಡ್ತಾಳೆ, ಅಂದ್ರೆ ಕುರುಡನ ಮಗ ಕುರುಡ ಅಂತ. ಹಂಗಾಗಿದೆ ಅಲ್ಲಿಂದ ಶುರುವಾಯ್ತು ಈ ಕಲಹ ಅಂತೆಲ್ಲಾನು. ನಿಜಾನ ಇದು ಅಂತ? ಅವಮಾನ ಅಂತ ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಮಯನ ಸಭೆ ಇತ್ತು, ಅವೆಲ್ಲ ಮಾಯೆಯಿಂದ ಆಗಿದ್ದ ಸಭಾ. ದುರ್ಯೋಧನ ಎಂಟರ್ ಮಾಡ್ತಾನೆ. ಅವನು ಹೆಚ್ಚು ಆಲೋಚನೆ ಮಾಡಿಲ್ಲ. ಎಲ್ಲಿ ನೀರಿಲ್ಲ ಅಲ್ಲಿ ನೀರಿದೆ, ಒದ್ದೆ ಇದೆ ಅಂತ ಬಟ್ಟೆಯನ್ನ ಎತ್ತಿಕೊಂಡು ನಡಿತಾನೆ. ಎಲ್ಲಿ ನೀರಿತ್ತು ಅಲ್ಲಿ ನೀರಂತ ಗೊತ್ತಾಗದೆ ಕೆಳಗೆ ಬಿದ್ದ. ದ್ರೌಪದಿ ನಕ್ಕಿದ್ಲು. ದ್ರೌಪದಿ ಅವಮಾನ ಮಾಡಿದ್ಲು ಅಂತ ನಾವು ಹೇಳಲಿಕ್ಕೆ ಬರಲ್ಲ, ನಕ್ಕಿದ್ಲು. ಯಾಕೆ ನಕ್ಕಿದ್ಲು? ಇದು ಭಗವಂತನ ಸಂಕಲ್ಪ. ಕೃಷ್ಣನ ಇಚ್ಛೆ ಹೀಗಿತ್ತು. ದ್ರೌಪದಿ ಈ ಕೆಲಸ ಮಾಡಿದ್ರಿಂದ ದುರ್ಯೋಧನ ದುಷ್ಟ ಅನ್ನೋದನ್ನ ನಾವು ಮಹಾಭಾರತದ ಪ್ರಾರಂಭದಿಂದ ನೋಡ್ತಿದ್ದೀವಿ. ಈ ಒಂದು ಇನ್ಸಿಡೆಂಟ್ ಬೇಕಾಗಿಲ್ಲ. ಅವಳು ಹಾಗೆ ಮಾಡಿದ್ರಿಂದ ಈ ದುಷ್ಟನ ನಾಶ ಇನ್ನ ಬೇಗ ಆಗೋದಕ್ಕೆ ಕಾರಣ ಆಯಿತು. ಅದೇ ಭಗವಂತನ ಸಂಕಲ್ಪ ಇತ್ತು. ಅದರಿಂದ ಅವಳು ನಕ್ಕಿದ್ಲು ಅಷ್ಟೇ. ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗ, ಇದ್ರ ಬಗ್ಗೆ ನಮ್ಗೆ ಹೇಳೋದಾದ್ರೆ? ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗ ಹೇಳಬೇಕಾದ್ರೆ ಏಕವಸ್ತ್ರ ರಜಸ್ವಳ ಅಂತ ಹೇಳ್ತಾರೆ ಮಹಾಭಾರತ. ರಜಸ್ವಲ ಧರ್ಮವನ್ನ ಆಚರಣೆ ಮಾಡುತ್ತಿದ್ದ ದ್ರೌಪದಿಯನ್ನ ದುಶ್ಯಾಸನ ಸಭೆಗೆ ಕರ್ಕೊಂಡ್ಬಂದು ಅವಳ ಸೀರೆಯ ಮೇಲೆ ಕೈ ಹಾಕಿದ್ರೆ ಒಂದು ಕ್ಷಣವೂ ಅಯ್ಯೋ ಏನಾಗ್ತದೋ ಅಂತ ಆಲೋಚನೆ ಮಾಡಿಲ್ಲ. ಎರಡೂ ಕೈಯನ್ನ ಎತ್ತಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದಾಳೆ. ಹೋದ ಇದರಲ್ಲಿ ಎಪಿಸೋಡಲ್ಲಿ ಹೇಳ್ತಾ, ಆನೆ ಕರೆದಕ್ಕೆ ಬಂದ ಅಂತ ಭಗವಂತ. ಎಲ್ಲೋ ದ್ವಾರಕೆಯಲ್ಲಿ ಇದ್ದ ಭಗವಂತ ಅಕ್ಷಯಾಂಬರವನ್ನ ಕೊಟ್ಟು ಅನುಗ್ರಹ ಮಾಡಿದ್ದಾನೆ ದ್ರೌಪದಿಗೆ. ದ್ರೌಪದಿ ಒಂದು 2-3 ಮಾತು ಈ ಒಂದು ಪ್ರಸಂಗದಲ್ಲಿ ನಮಗೆ ಬಹಳ ಆಶ್ಚರ್ಯವನ್ನು ತಂದುಕೊಡುವಂತಹದ್ದಾಗಿದೆ. ಭೀಷ್ಮ ದ್ರೋಣರೆಲ್ಲರೂ ಇದ್ದ ಸಭಾ ಅದು. ಯಾರು ಏನು ಉತ್ತರ ಕೊಡೋದಿಲ್ಲ. ದ್ರೌಪದಿ ಕೇಳ್ತಾಳೆ, ಯಾಕೆ ಅಂದ್ರೆ ಈ ಅಧರ್ಮವನ್ನು ನೋಡಿ ಯಾರು ಉತ್ತರ ಕೊಡ್ತಾ ಇಲ್ಲ ಯಾಕೆ? ಅಂದ್ರೆ ತಾನೊಂದು ನಾಯಕಿಯಾಗಿದ್ದು ಯಾವ ಪ್ರಸಂಗದಲ್ಲಿ ಏನು ಯಾಕಂದ್ರೆ ಈ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ ಆ ಪೌರಾಣಿಕ ಸ್ತ್ರೀಯರೆಲ್ಲರೂ ಹೇಗಿದ್ರು ಅಂದ್ರೆ ಬಹಳ ಸಾಫ್ಟ್ ಹಾರ್ಟೆಡ್ ಇದ್ರು, ಸಾಫ್ಟ್ ಸ್ಪೋಕನ್ ಇದ್ರು, ಎದುರು ಮಾತೇ ಆಡಿಲ್ಲ. ಈ ಒಂದು ತಪ್ಪು ಕಲ್ಪನಾವನ್ನ ಎದುರು ಮಾತಾಡೋದು ತಪ್ಪು, ಆದ್ರೆ ಎಲ್ಲಿ ಎದುರು ಮಾತಾಡಬೇಕು, ಅಧರ್ಮದ ಎದುರು ಮಾತಾಡಬೇಕು ಅಲ್ಲಿ ಮಾತಾಡಿದವಳು ದ್ರೌಪದಿ. ದುಶ್ಯಾಸನ ಅವಳು ಏನ್ ಪ್ರತಿಜ್ಞಾ ಮಾಡ್ತಾಳೆ, ದುರ್ಯೋಧನ ತೊಡೆಯನ್ನ ತೋರಿಸಿ ಬಂದು ಕೂಡು ಅಂತ ಹೇಳಿದಾಗ ತೊಡೆಯನ್ನ ಮುರಿತಾನೆ ಭೀಮಸೇನ ದೇವರು ಅಂತ ಪ್ರತಿಜ್ಞಾ ಮಾಡ್ತಾಳೆ. ಗದೆಯಿಂದ ತೊಡೆಯನ್ನ ಮುರಿತಾರೆ ಭೀಮಸೇನ ದೇವರು ಅಂತ ಪ್ರತಿಜ್ಞಾ ಮಾಡ್ತಾಳೆ. ಇಲ್ಲೂ ಕೂಡ ದ್ರೌಪದಿ ಇನ್ನೊಂದು ವ್ಯಕ್ತಿತ್ವ ನಮಗೆ ಕಾಣಿಸ್ತದೆ. ದ್ರೌಪದಿ ಭಾರತೀ ದೇವಿ ಅವತಾರ, ಪಾರ್ವತ್ಯಾದಿ ಅನೇಕ ದೇವತೆಗಳ ಸನ್ನಿಧಾನ ಆವೇಶ ಅವಳಲ್ಲಿತ್ತು. ಅವಳಿಗಿದ್ದ ಪಾತಿವ್ರತ್ಯ ಧರ್ಮ ತಪಸ್ಸಿನ ಶಕ್ತಿಯಿಂದ ಅವಳು ನೋಡಿದ್ರೆ ಭಸ್ಮವಾಗುವಂತವರು ದುಶ್ಯಾಸನ ಇತ್ಯಾದಿಗಳು. ಆದ್ರೆ ಅವಳು ಮಾಡಲಿಲ್ಲ. ಅವಳು ಶಾಪ ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. ಯಾಕೆ ಮಾಡಿಲ್ಲ ಈ ಪ್ರಸಂಗದಲ್ಲಿ ಅಂತಂದ್ರೆ ಅವಳಿಗೆ ಕೃಷ್ಣನ ಸಂಕಲ್ಪ ಏನಿತ್ತು ಅಂತ ಗೊತ್ತಾಯ್ತು. ಭಗವಂತ ಏನ್ ಮಾಡ್ಬೇಕಂತ ಭಗವಂತ ಇಚ್ಛೆ ಪಟ್ಟಿದ್ದಾನೆ, ಹರಿಚಿತ್ತ ಏನಿತ್ತು ಅದು ಈಗ ಏನು ಅವಳು ಮಾತಾಡಬಾರದು. ಈ ರಿವೆಂಜನ್ನ ಭೀಮಸೇನ ದೇವರು ತಗೊಂತಾರೆ, ಇನ್ನ ಗೀತಾ ಆಗಬೇಕಾಗಿದೆ. ಅನಂತರ ಭೀಮಸೇನ ದೇವರು ಇದಕ್ಕೆ ರಿವೆಂಜ್ ತಗೊಂತಾರೆ, ಆವಾಗ ಅವಳು ಮಾತಾಡಬೇಕು. ಈಗೇನು ಮಾತಾಡಬಾರ್ದು. ಆ ಭಗವಂತನ ಸಂಕಲ್ಪ ಗೊತ್ತಿದ್ದ ದ್ರೌಪದಿ ಆ ಸಭೆಯಲ್ಲಿ ಅವಳು ಶಾಪ ಕೊಡ್ಲಿಕ್ಕೆ ಶಕ್ತಲಾಗಿದ್ಲು, ಸುಮ್ಮನೆ ಇದ್ಲು. ಭೀಮಸೇನ ದೇವರು ಸುಮ್ಮನೆ ಇದ್ದಿದ್ದು ಕಾರಣದೇ. ಭೀಮಸೇನ ದೇವರು ಅಂದುಕೊಂಡಿದ್ರೆ ಆ ಕ್ಷಣದಲ್ಲಿ ಅವರನ್ನ ನಾಶ ಮಾಡುವ ಶಕ್ತಿ ಇದ್ದ ಭೀಮಸೇನ ದೇವರು ಒಂದು ಕಾರಣದಿಂದ ಸಣ್ಣಗೆ ಸುಮ್ಮನೆ ಇದ್ರಂದ್ರೆ ಇದೆಲ್ಲ ಸಂದರ್ಭ ಬರ್ತದೆ. ಕೃಷ್ಣ ಕಾಯಂತಾನೆ ನಾನು ಕಾಯ್ತೀನಿ ಅಂತ. ಈ ಒಂದು ಕೃಷ್ಣನ ಮೇಲೆ ಅಪಾರವಾದ ಭಕ್ತಿಯನ್ನ ನಾವು ದ್ರೌಪದಿಯಲ್ಲಿ ಕಾಣಬಹುದು.
ದ್ರೌಪದಿಯ ಸ್ವಯಂವರದ ಬಗ್ಗೆ ನಮ್ಗೆ ಹೇಳೋದಾದ್ರೆ ಅಲ್ಲಿಗೆ ಮೂಲ ಹೋಗಿದ್ದು ಅರ್ಜುನ, ಆದ್ರೆ ಮುಂದಾಗಿದ್ದು ಬೇರೆ ಇನ್ನೊಂದು ಕತೆ ಅಂತ ಹೇಳುತ್ತಾರೆ. 5 ಜನವೂ ಹೋಗ್ತಾರೆ. 5 ಜನರು ಹೋಗ್ತಾರೆ. ಇದು ಎಲ್ಲಿ ಆದ್ಮೇಲೆ ಸ್ವಯಂವರ ಎಲ್ಲಿ ಬರ್ತದೆ? ಈ ಹಿಡಿಂಬಾಸುರನ ಸಂಹಾರ ಆಗಿ ಏಕಚಕ್ರ ನಗರಕ್ಕೆ ಹೋದ್ಮೇಲೆ ಅಲ್ಲಿಂದ ಹೋಗ್ತಾರೆ ದೌಮ್ಯಾಚಾರ್ಯರನ್ನ ಕರ್ಕೊಂಡು ಪಾಂಡವರು. ಹೌದಲ್ಲ? ಅಂದ್ರೆ ವಾರಣಾವತ ಎಲ್ಲ ಆದ ನಂತರ. ದ್ರೌಪದಿಯನ್ನ ಬಂದು ವಿಶೇಷವಾಗಿ ಎಲ್ಲರೂ ಆ, ಆ, ಪಡಿಬೇಕಂತ ಬಹಳ ದೊಡ್ಡ ದೊಡ್ಡ ರಾಜರೆಲ್ಲರೂ ಆ ಸಭೆಯಲ್ಲಿ ದ್ರೌಪದಿಯನ್ನ ಹೇಗಾದ್ರೂ ಮದುವೆ ಮಾಡ್ಕೋಬೇಕಂತ ಸಿದ್ಧ ಇದ್ರು. ಪಾಂಡವರು ಅಲ್ಲಿ ಹೋಗ್ತಾರೆ. ಪಾಂಡವರು ಬ್ರಾಹ್ಮಣರ ವೇಷವನ್ನ ತೊಟ್ಟು ಹೋಗ್ತಾರೆ. ಯಾಕೆಂದ್ರೆ ವಾರಣಾವತದಲ್ಲಿ ಆ ಒಂದು ವ್ಯಾಕ್ಸ್ ಹೌಸ್ ಉರಿದು ಅವರು ಸತ್ತೋಗಿದ್ದಾರೆ ಅಂತ ದುರ್ಯೋಧನ ಅನ್ಕೊಂಡಿದ್ದ. ಹಂಗೆ ಅನ್ಕೊಳ್ಳಿ ಅಂತ ಅವರು ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾರೆ. ದೃಷ್ಟದ್ಯುಮ್ನ ದ್ರೌಪದಿ ಅಣ್ಣ ಎಲ್ಲ ರೂಲ್ಸ್ ಹೇಳ್ತಾನೆ. ಈಗ ಮತ್ಸ್ಯ ಯಂತ್ರ ಇರ್ತದೆ, ಅದು ತಿರುಗುತ್ತಾ ಇರ್ತದೆ, ರಿಫ್ಲೆಕ್ಷನ್ ನೀರಿನಲ್ಲಿ ಕಾಣಿಸ್ತದೆ. ನೀವು ಬಾಣವನ್ನ ಆ ಮತ್ಸ್ಯ ಯಂತ್ರದ ಕಣ್ಣು ಸೀಳಿಸ್ಬೇಕು ಅಂತ. ಅದು ಒಂದು ಈ ನಿಯಮ. ದುರ್ಯೋಧನಾದಿ ಎಲ್ಲಾ ರಾಜರು ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿರ್ತಾರೆ. ಯಾರಿಗೂ ಮಾಡೋದು ಸಾಧ್ಯ ಇರಲ್ಲ. ಆ ಬಿಲ್ಲು ವಿಶೇಷವಾಗಿ ಅದು ರುದ್ರದೇವರ ಅನುಗ್ರಹದಿಂದ ಪಡೆದಿರ್ತಾನೆ ದೃಪದ ರಾಜ. ಅದರಿಂದ ಯಾರಿಗೂ ಏನೂ ಮಾಡಲು ಸಾಧ್ಯ ಇರಲ್ಲ. ಹೆದೆ ಏರಿಸೋದೇ ಸಾಧ್ಯವಿರಲ್ಲ. ಶಿಶುಪಾಲ, ಶಲ್ಯ, ಜರಾಸಂಧ ಇತ್ಯಾದಿಗಳಿಗೆ ಸಾಧ್ಯವಿರಲ್ಲ. ಕರ್ಣ ಬರ್ತಾನೆ. ಕರ್ಣ ತನಗಾಗಿ ಬರೋದಿಲ್ಲ, ದುರ್ಯೋಧನನಿಗೋಸ್ಕರ ಮಾಡ್ತಾನೆ. ಮತ್ತೆ ದುರ್ಯೋಧನನಿಗೋಸ್ಕರ ಮಾಡಿದ್ರು ಒಂದು ಹೇರ್ ಲೈನ್ ಡಿಫರೆನ್ಸ್ ಇರ್ತದೆ, ಹೆದೆ ಏರಿಸ್ಲಿಕ್ಕೆ ಆಗೋದಿಲ್ಲ. ಬಡಿಸ್ಕೊಂತಾನೆ ಆ ಬಿಲ್ಲಿನಿಂದ, ತಿರುಗಿ ಹೋಗ್ತಾನೆ. ಹಾಗೆ ಅರ್ಜುನ ಆ ಸಂದರ್ಭದಲ್ಲಿ ಅರ್ಜುನ ಭೀಮಸೇನ ದೇವರನ್ನು ನೋಡ್ತಾರೆ. ಭೀಮಾರ್ಜುನರು ಇಬ್ಬರು ಎದ್ದು ಹೋಗ್ತಾರೆ. ಇಬ್ಬರು ಕೃಷ್ಣನ ಮುಖ ನೋಡ್ತಾರೆ. ಕೃಷ್ಣನ ಅನುಮತಿಯ ಜೊತೆಗೆ, ಆಜ್ಞಾ ಜೊತೆಗೆ ಅರ್ಜುನ ಬಿಲ್ಲನ್ನ ತೆಗೆದು ಇದು ಮಾಡ್ತಾನೆ. ಇದರ ಹಿಂದ ಒಂದು ವರ ಶಾಪ ಇನ್ನು ಅನೇಕದೆ. ಇಂದ್ರನ ಅವತಾರ ಅರ್ಜುನ. ಇಂದ್ರದೇವರೇ ಮೊದಲು ಇವಳನ್ನ ದ್ರೌಪದಿಯನ್ನ ಪಡಿಬೇಕು ಅನ್ನೋ ಒಂದು ರುದ್ರದೇವರ ಮಾತು ಇದೆ ಪುರಾಣದಲ್ಲಿ. ಆ ಒಂದು ಶಾಪ ಇದ್ದಿದ್ರಿಂದ ಇಂದ್ರದೇವರೇ ಇಲ್ಲಿ ಅರ್ಜುನನ ಅವತಾರ ಮಾಡಿ ಬರ್ತಾರೆ. ಸರಳವಾಗಿ ಆ ಒಂದು ಯಂತ್ರನ ಛೇದಿಸ್ತಾರೆ. ದ್ರೌಪದಿ ಪಡಿತಾರೆ. ದ್ರೌಪದಿಯನ್ನ ಪಡೆದು ದ್ರೌಪದಿಯನ್ನ ಪಡೆದ ಮಾತ್ರಕ್ಕೆ ಸ್ವಯಂವರ ಮುಗಿಯೋದಿಲ್ಲ. ಏನೊಂದು ದ್ರೌಪದಿಯನ್ನ ಪಡೆದ ಕ್ಷಣ ಎಲ್ಲ ರಾಜರು ಸುತ್ತು ಬರ್ತಾರೆ. ಬ್ರಾಹ್ಮಣರು ಪಡೆಯೋದೆ, ದೊಡ್ಡ ದೊಡ್ಡ ಕ್ಷತ್ರಿಯರು ನಾವಿದ್ದೀವಿ, ಬ್ರಾಹ್ಮಣರು ಪಡೆಯೋದೆ ಅಂತ ಅಲ್ಲಿ ಎಲ್ಲರೂ ಬರ್ತಾರೆ. ಭೀಮಸೇನ ದೇವರು ಒಂದು 10 ಯೋಜನ ವಿಸ್ತಾರಣವಾದ ದೊಡ್ಡ ಗಿಡವನ್ನ ಕಿತ್ತಿ ಅವರೆಲ್ಲರಿಗೆ ಅಡ್ಡ ನಿಂದಿರ್ತಾರೆ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಭೀಮಸೇನ ದೇವರ ಉಗ್ರ ರೂಪವನ್ನ ನೋಡಿ ಅಂಜುಕೊಂಡು ಹೋದ ನಂತರ ಮನೆಗೆ ಕರ್ಕೊಂಡ್ಬರ್ತಾರೆ. ಕುಂತಿದೇವಿ ಒಳಗಿರ್ತಾಳೆ. ಧರ್ಮರಾಜರು ಹೇಳ್ತಾರೆ, ಭಿಕ್ಷೆಯನ್ನ ತಂದೀವಿ ಅಂತ ಹೇಳ್ತಾರೆ. ನಿಮ್ಮೊಳಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಭಗವಂತ ಒಳಗಿದ್ದು ನುಡಿಸಿದ ಮಾತಿದು. ಇದರಲ್ಲಿ ಬಂದು ಬೇರೆ ಕುಂತಿಯ ಮಾತು, ಕುಂತಿ ಅವಳು ಪತಿವ್ರತಾಸ್ತ್ರಿ, ಪರಮ ಪತಿವ್ರತಾಸ್ತ್ರಿ. ಅವರ ಮಾತು ಸುಳ್ಳಾಗೋದಿಲ್ಲ. ಆ ಪ್ರಸಂಗದಲ್ಲಿ ಅವಳದು ಹೇಳಿದ್ದು ಭಗವಂತ ಒಳಗಿದ್ದು ನುಡಿಸಿದ ಮಾತು. ಭಗವಂತನ ಸಂಕಲ್ಪವೇ ಹೇಗಿತ್ತು, ದ್ರೌಪದಿ 5 ಜನರನ್ನ ಮದುವೆ ಆಗಬೇಕು ಅಂತಿತ್ತು. ಅದಕ್ಕೆ ಕಾರಣ ನಾವು ನೋಡಿವಿ. ಅವರಲ್ಲೇ 5 ಜನ, ಈ ಎಲ್ಲಾ ದೇವತೆಗಳ ಮೂಲ ರೂಪದಲ್ಲಿ ಯಾರು ಪತ್ನಿಯರೋ ಅವರೆಲ್ಲರೂ ಒಂದೇ ದೇಹದಲ್ಲಿ ಸನ್ನಿಹಿತರಾಗಿದ್ರು. ಅದರಿಂದ ಇವೆಲ್ಲ ಕೆಲವು ದೈವ ಅತೀಂದ್ರಿಯವಾದ ವಿಷಯಗಳು. ಸಾಮಾನ್ಯವಾಗಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಇವತ್ತು ಬಹಳ ಜನ ಕೇಳ್ತಾರೆ, ಅದು ಹೇಗೆ ಒಂದೇ ಇದರಲ್ಲಿ ಒಂದೇ ದೇಹದಲ್ಲಿ 5 ಜನ ಇದ್ರು ಅವರವರ ಜೊತೆಗೆ ಸೇರಬೇಕಾದಾಗ ಅವರು ಮಾತ್ರ ಸೇರ್ತಾರೆ. ನಾನು ಇವತ್ತಿನ ಸೈಂಟಿಫಿಕ್ ಎಕ್ಸಾಂಪಲ್ ಕೊಡಬೇಕಾದ್ರೆ, ಮ್ಯಾಗ್ನೆಟ್ ಇದೆ. ನೀವು 10 ಸಬ್ಸ್ಟೆನ್ಸಸ್ನ ಮಿಕ್ಸ್ ಮಾಡಿ ಇಟ್ಟರು ಅದು ತೋರಿಸಿದ ಕೂಡಲೇ ಕರೆಕ್ಟ್ ಐರನ್ನ ಪಿಕಪ್ ಮಾಡುತ್ತೆ ಅಲ್ಲ, ಅಟ್ರಾಕ್ಟ್ ಮಾಡ್ತದೆ. ಒಂದು ಜಡ ವಸ್ತುವಿಗೆ ಇಷ್ಟೊಂದು ಶಕ್ತಿ ಇದ್ದಾಗ ಜಡಕ್ಕೂ ಮೇಲೆ ಜಡವನ್ನು ನಿರ್ಮಾಣ ಮಾಡುವಂತಹ, ಎಲ್ಲವನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನಿಯಮನ ಮಾಡುವಂತಹ ಆ ಭಗವಂತನಿಗೆ, ಆ ದೇವತೆಗಳು ಭಗವಂತನ ಅನುಗ್ರಹದಿಂದ ಪಡೆದ ಶಕ್ತಿ ಅಪಾರವಾದದ್ದು. ಹೌದು. ಹೀಗೆ ಆಗಿದ್ದು ಅವಳ ಪ್ರಸಂಗ. ಇಲ್ಲೂ ಒಂದು ವಿಷಯ ಇದೆ. ಕುಂತಿ ಹೇಳಿದ ಮಾತ್ರಕ್ಕೆ ದ್ರೌಪದಿಯ ತಂದೆ ದೃಪದ ರಾಜ ಒಪ್ಪೋದಿಲ್ಲ. ಹಿಂದನೆ ಅಂದ್ರೆ ದ್ರೌಪದಿಯನ್ನ 5 ಜನ ಸ್ವಯಂವರ ಆಗಿರ್ತದೆ, ಪಾಣಿಗ್ರಹಣ ಆಗಬೇಕಲ್ಲ, ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರೇ ಬರ್ತಾರೆ. ಸಾಕ್ಷಾತ್ ವೇದವ್ಯಾಸ ದೇವರು ಬಂದು ದ್ರೌಪದಿಯಲ್ಲಿ ಇದ್ದ 5 ಜನ ಸ್ತ್ರೀಯರನ್ನ ತೋರಿಸ್ಕೊಡ್ತಾರೆ. ಒಂದೇ ದೇಹದಲ್ಲಿ ಇದ್ದ 5 ಜನ ಸ್ತ್ರೀಯರನ್ನ, ಅವರವರು ಮೂಲ ರೂಪದಲ್ಲಿ ಯಾವ ದೇವತೆಗಳು, ಆ ದೇವತೆಗಳು ಅವರ ಪತಿಯರು ಯಾರು ಅಂತ ಇವೆಲ್ಲ ತೋರಿಸ್ಕೊಡ್ತಾರೆ. ನೋಡಿದ ದ್ರುಪದಗೆ ರೋಮಾಂಚನವಾಗಿ ಅವಾಗ ವಿವಾಹಕ್ಕೆ ಒಪ್ತಾನೆ.
ಈ ತರದ ವ್ಯವಸ್ಥೆ ಪುರಾಣಗಳಲ್ಲಿ ಬೇರೆ ಎಲ್ಲಾದ್ರೂ ಇದೆಯಾ? ಬೇರೆ ವಿವಾಹಗಳು ಆಗಿದ್ಯಾ ಈ ತರ ಯಾವ್ದಾದ್ರು? ಒಂದು ಕಡೆ ನಾವು ಪ್ರಾಚೇತಸರ ವಿಷಯದಲ್ಲಿ ಕೇಳಿ ಬಂದೀವಿ. ಪ್ರಾಚೀನ ಬರ್ಹಿ ಅಂತ ಅವರ ಮಕ್ಕಳು ಪ್ರಾಚೇತಸರು 10 ಜನ ಒಬ್ಬಳನ್ನೇ ಮದುವೆಯಾಗಿದ್ದ ಕಥೆ. ಅದರ ಒಂದು ಸಂದರ್ಭನೇ ಬೇರೆ, ಇದರ ಒಂದು ಕಾಂಟೆಕ್ಸ್ಟ್ ಬೇರೆ. ಆದರೆ ಕೇಳಿದ್ದು ಉಂಟು. ದ್ರೌಪದಿ ಮತ್ತೆ ಶ್ರೀಕೃಷ್ಣ ಇವರಿಬ್ಬರ ಒಂದು ನಂಟಿನ ಬಗ್ಗೆ, ಭಕ್ತಿ ಭಾವ ಇದ್ರ ಬಗ್ಗೆ. ದ್ರೌಪದಿ ರುಜುದೇವತೆ, ಭೀಮಸೇನ ದೇವರ ಮಡದಿ. ಭೀಮಸೇನ ದೇವರು ವಾಯುದೇವರಲ್ಲ. ದ್ರೌಪದಿಗೆ ಕೃಷ್ಣನ ಹತ್ರ ಎಂತಹ ಭಕ್ತಿ ಅಂದರೆ, ಭಾಗವತ ಧರ್ಮದಿಂದ ಒಂದು ಎಳ್ಳಷ್ಟು ಸರಿದು ಹೋಗಲ್ಲ ದ್ರೌಪದಿ, ಅಷ್ಟು ಭಕ್ತಿ. ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಭೀಮಸೇನ ದೇವರಲ್ಲಿ ಈ ಒಂದು ಗುಣ ಇತ್ತು. ಏನು ಅಂತಂದರೆ, ಭಗವಂತನೇ ಆದರೂ ಭಗವಂತನಲ್ಲಿ ಏನನ್ನ ಕೇಳ್ತೀವಿ? ಜ್ಞಾನ, ಭಕ್ತಿ, ಹರಿಪ್ರೀತಿ, ಇವು ಬಿಟ್ಟು ಬೇರೆ ಯಾವುದು ಕೇಳೋದಿಲ್ಲ ಅಂತ. ದ್ರೌಪದಿಯೂ ಅಷ್ಟೇ. ಆ ಭಗವಂತ ಕೃಷ್ಣ ತನ್ನ ಗಂಡ ಭೀಮಸೇನ ದೇವರು ಇವರನ್ನ ಬಿಟ್ಟು ಬೇರೆ ಯಾರತ್ರೂ ಯಾವುದು ಎಂದು ಕೇಳಿಲ್ಲ ದ್ರೌಪದಿ. ಭಗವಂತ ಕೊಡ್ತಾನೆ, ಅವನಿಗೆ ಗೊತ್ತು ಯಾವಾಗ ಕೊಡಬೇಕಂತ, ಆ ಸಮಯದಲ್ಲಿ ಅವನು ಕೊಡ್ತಾನೆ ಅಂತ ವಿಶ್ವಾಸದಿಂದ, ದೃಢ ವಿಶ್ವಾಸದಿಂದ ಇದ್ದವಳು ದ್ರೌಪದಿ. ದ್ರೌಪದಿಯ ಬಗ್ಗೆ, ದ್ರೌಪದಿಗೆ ಕೃಷ್ಣ ಅಂತ ಹೆಸರು, ದ್ರೌಪದಿ ಹುಟ್ಟಿದಾಗ ಕೃಷ್ಣ ಅಂತ ಹೆಸರು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಂತ ಯತಿಗಳು, ಉತ್ತರಾದಿ ಮಠದ ಪೀಠಾಧಿಪತಿಗಳು, ಅವರೊಂದು ಮಾತು ಹೇಳ್ತಾರೆ ಗ್ರಂಥದಲ್ಲಿ ಬರೀತಾ, ಅವಳಿಗೆ ಕೃಷ್ಣ ಅಂತ ಹೆಸರಿದ್ದಕ್ಕೆ ಅನೇಕ ಕಾರಣ ಮಹಾಭಾರತ ಹೇಳುತ್ತದೆ. ಆದ ಕೃಷ್ಣನಿಗೆ ಬಹಳ ಪ್ರೀತಿಯಾದವಳು, ಆದ್ದರಿಂದ ಕೃಷ್ಣ ಅವಳು. ಕೃಷ್ಣನ ಮೇಲೆ ಅವಳಷ್ಟು ಪ್ರೀತಿಯನ್ನ, ವಿಶ್ವಾಸವನ್ನ, ಭಕ್ತಿಯನ್ನ ಮಾಡ್ತಿದ್ಳು, ಅದಕ್ಕೆ ಕೃಷ್ಣ ಅವಳು ಅಂತ ಹೇಳ್ತಾರೆ. ಹೀಗೆ ದ್ರೌಪದಿಯ ವಿಷಯದಲ್ಲಿ ಕಠಿಣ ಜೀವನವೇ ಕಠಿಣ ಅಂತ ನಮಗೆ ಅನಿಸ್ತದೆ. ಆದರೆ ಒಂದೊಂದು ಪ್ರಸಂಗದಲ್ಲಿ ಭಗವಂತ ಅಕ್ಷಯಾಂಬರವನ್ನು ಕೊಟ್ಟ, ಅಕ್ಷಯ ಪಾತ್ರವನ್ನು ಕೊಟ್ಟ, ಹೀಗೆಲ್ಲ ಕೊಡ್ತಾ ದ್ರೌಪದಿಗೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ, ಅದನ್ನು ಪಡೆಯೋದಕ್ಕೆ, ಆ ಅನುಗ್ರಹವನ್ನು ಪಡೆಯೋದಕ್ಕೆ ಯೋಗ್ಯಳು ಅವಳೊಬ್ಬಳೇ. ಅಂತಹ ಒಂದು ರಿಲೇಶನ್ಶಿಪ್ ಕೃಷ್ಣಂದು ದ್ರೌಪದಿಯದು ಅಂತ ಹೇಳ್ಬೋದು. ನೀವಾಗ್ಲೇ ಹೇಳ್ತಿದ್ದ ಹಾಗೇನೆ ಭೀಮಸೇನ ದೇವರು ಹಾಗೆ ದ್ರೌಪದಿಯ ಒಂದು ಕಥೆಯನ್ನ ಹೇಳ್ತಿದ್ರಿ. ಕೆಲವ್ರು ಹೇಳೋ ಪ್ರಕಾರ ಭೀಮ ಹಂಗೆ ಹೆಚ್ಚು ಪ್ರೀತಿ ಇತ್ತು ದ್ರೌಪದಿ ಬಗ್ಗೆ ಬಾಕಿ ಎಲ್ಲಾ ಗಂಡಂದ್ರಿಗಿಂತಾನು, ಹಾಗಾಗಿನೇ ಆ ಸೌಗಂಧಿಕ ಪುಷ್ಪದ ಪ್ರಸಂಗ ಕೂಡ ಆಯ್ತು ಅಂತ. ಹೌದಾ? ಹೌದು ಹೌದು. ಭೀಮಸೇನ ದೇವರು ಶ್ರೀಪಾದರಾಜರು ಒಂದು ಮಾತು ಹೇಳ್ತಾರೆ, ಮಣದಿಂಗಿದವನರಿತು ದಾನವರ ಸವರ ಬೇಕೆಂದು ಬ್ಯಾಗ ಕಾರಣವ ಪೊಕ್ಕು ಕಿರ್ಮೀರಾದಿಗಳ ತರಿದು ಮಾನಿನಿಗೆ ಸೌಗಂಧಿಕವನೆ ತಂದ ಅಂತ ಹೇಳ್ತಾರೆ. ಅಂದ್ರೆ ಮನದ ಇಂಗಿತ ಅಂದ್ರೆ ಅವಳ ಮನಸ್ಸಿನ ಅಪೇಕ್ಷೆಯನ್ನ ಪೂರ್ಣ ಅರಿತವರಂದ್ರೆ ಅವರು ಭೀಮಸೇನ ದೇವರೇ. ಧರ್ಮರಾಜರು ಇವರೆಲ್ಲರೂ ಇದ್ರು, ಪೂರ್ಣವಾಗಿ ಅವಳ ಮನಸ್ಸಿನ ಅಪೇಕ್ಷೆ ಏನಿತ್ತು ಅಂತ ಪೂರ್ಣ ತಿಳಿದವರು ಭೀಮಸೇನ ದೇವರೇ. ಇದರಲ್ಲಿ ಸಂಶಯ ಬರೋ ನೆಸೆಸಿಟಿ ಇಲ್ಲ. ಕಾರಣ ಅವರಿಬ್ಬರು ನಿಯತ ಪತ್ನಿಗಳು, ರುಜು ದೇವತೆಗಳು, ಜೀವೋತ್ತಮರು, ವಾಯುದೇವರು, ಎಲ್ಲರ ಮನಸ್ಸನ್ನ ಅರಿತವರು. ಅಂದ ಮೇಲೆ ಭಾರತೀ ದೇವಿ ದ್ರೌಪದಿಯಾಗಿ ಅವತಾರ ಮಾಡಿದ್ದಾಳೆ, ಅವಳ ಮನಸ್ಸನ್ನ ಅರಿತಾರೆ. ಸೌಗಂಧಿಕ ಪುಷ್ಪ ಪ್ರಸಂಗ ದ್ರೌಪದಿಗೆ ಧರ್ಮದ ಒಂದು ಆಗ್ರಹ ಎಷ್ಟಿತ್ತು ಅಂತ ತೋರಿಸುವಂತಹ ಪ್ರಸಂಗ. ಇಬ್ಬರು ಏಕಾಂತದಲ್ಲೇ ಇರ್ತಾರೆ, ಭೀಮಸೇನ ದೇವರು, ದ್ರೌಪದಿ. ಆವಾಗ ಗರುಡ ಹಾರಿ ಹೋಗ್ತಾ ಇರ್ತಾನೆ. ಗರುಡನ ರೆಕ್ಕೆಯಿಂದ ಒಂದು ಹೂ ಬೀಳ್ತದೆ. ಏನು ಹಿರಣ್ಯ ವರ್ಣದಲ್ಲಿದೆ, ಬಂಗಾರ ಬಣ್ಣದಲ್ಲಿ ಆ ಹೂವು ಪರಮ ಪರಿಮಳ. ಅದನ್ನು ನೋಡಿದ ಕೂಡಲೇ ದ್ರೌಪದಿಗೆ ಆ ಹೂ ಬೇಕಂತ ಅನಿಸ್ತಂತೆ. ನಂಗೆ ಇನ್ನೊಂದು ಹೂ ಬೇಕು ಅಂತ ಕೇಳ್ತಾಳೆ. ಭೀಮಸೇನ ದೇವರು ಆ ಹೂ, ಇದು ಗಂಧಮಾದನ ಪರ್ವತದಲ್ಲಿ ಅವರಿದ್ದಾಗ ಆಗುವಂತಹ ಘಟನೆ ಮಹಾಭಾರತದಲ್ಲಿ. ಭೀಮಸೇನ ದೇವರು ಹೂವನ್ನ ಹೊಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದರೆ ಅಲ್ಲಿ ಸಾವಿರಾರು ಅಸುರರಿರ್ತಾರೆ. ಕ್ರೋಧವಶರು ಅಂತ, ಕಿರ್ಮೀರಾರು ಅಂತ ಅವರ ಹೆಸರು. ಆ ಅಸುರರ ಗುಂಪು ಅಲ್ಲಿ ಇರ್ತಾ ಇರ್ತದೆ. ಸುತ್ತಮುತ್ತ ಇದ್ದ ಆ ಸಾಧುಗಳನ್ನ, ಸಂತುಗಳನ್ನ, ಇಷ್ಟ್ಯಾಕೆ ಮಕ್ಕಳನ್ನ ತಿಂತ ನರಭಕ್ಷಣ ಮಾಡುವ ಅಸುರರಿರ್ತಾರೆ. ಅವರೆಲ್ಲರನ್ನ ಸಂಹಾರ ಮಾಡಿ ಪುಷ್ಪವನ್ನ ತರ್ತಾರೆ. ಮಹಾಭಾರತ ಹೇಳುವಂತಹ ಮಾತು, ಆ ಪುಷ್ಪದ ಬಗ್ಗೆ ದೊಡ್ಡದಾಗಿ ಒಂದು ಅಪೇಕ್ಷೆ ಇಲ್ಲ ದ್ರೌಪದಿಗೆ. ಆ ಪುಷ್ಪದ ಹಿಂದೆ ಇಲ್ಲ ಅಸುರರಿದ್ದಾರೆ ಅಂತ ತಿಳಿದೇ ಭೀಮಸೇನ ದೇವರ ಕೈಯಿಂದ ಸಂಹಾರ ಆಗ್ಬೇಕಂತ ಕಳಿಸಿದ್ರು. ಭೀಮಸೇನ ದೇವರಿಗೂ ಗೊತ್ತು ಅವಳ ಮನದ ಇಂಕಿತ ಏನಿತ್ತು, ಅಪೇಕ್ಷೆ ಏನಿತ್ತು ಅಂತ, ಅದನ್ನೇ ಮಾಡಿ ಬಂದರು ಅಂತ ಹೇಳ್ತಾರೆ. ದ್ರೌಪದಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಸಂಗ ಅಂದ್ರೆ ಅಕ್ಷಯ ಪಾತ್ರೆಯನ್ನ ನಮ್ಗೆಲ್ಲ ಪರಿಚಯ ಮಾಡಿಸಿದಂತ ಪ್ರಸಂಗ. ಈ ಅಕ್ಷಯ ಪಾತ್ರೆ ಅಂದ್ರೆ ಏನು, ಏನಾಯ್ತು ಆ ಪ್ರಸಂಗ ಅಂತ? ಭಗವಂತನ ಅನುಗ್ರಹದಿಂದ ಆ ಪಾತ್ರೆಯಿಂದ ಅಕ್ಷಯ ಆಗ್ತಾನೆ ಬರುವಂತಹದ್ದು ಅಕ್ಷಯ ಪಾತ್ರೆ. ದುರ್ವಾಸರರ ಪ್ರಸಂಗದಲ್ಲಿ ನಾವು ಇದನ್ನ ನೋಡ್ತೀವಿ. ಎಲ್ಲಾರು ಊಟ ಆಗಿ ಹೋದ ನಂತರ
ಅಕ್ಷಯ ಪಾತ್ರೆದು ಕೆಲಸ ಮುಗೀತು ಅಂತ ಹೇಳಿದಾಗ ಅವರು ಮತ್ತೆ ಬಂದು ಕೇಳಿದ್ರು. ಆ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾಳೆ ದ್ರೌಪದಿ, ಆ ಪಾತ್ರೆ ಮಾತ್ರ ಅಕ್ಷಯ ಆಗಿದೆ. ಹೀಗೆ ಅಕ್ಷಯ ಪಾತ್ರೆ ಭಗವಂತನ ಅನುಗ್ರಹದಿಂದ ಸಿಕ್ಕಿದ್ದು. ಅದನ್ನು ಹೇಗೆ ಸರಿಯಾಗಿ ಉಪಯೋಗಿಸಬೇಕು ಅನ್ನೋದು ದ್ರೌಪದಿಯನ್ನು ನೋಡಿ ನಾವು ಕಲ್ತ್ಕೋಬೇಕು. ಇವತ್ತು ನಮ್ಮಲ್ಲಿ ಅಕ್ಷಯ ಪಾತ್ರೆ ಇಲ್ಲದಿದ್ರೂ ಎಷ್ಟೋ ವಿಷಯ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಇದ್ದಾಗ ಮನೆಯಲ್ಲಿ ಸ್ನೇಹ ಪ್ರೇಮ ಇತ್ಯಾದಿಗಳು ಅಕ್ಷಯ ಆಗ್ತದೆ. ಅವೆಲ್ಲ ಹೇಗೆ ನಾವು ಜೀವನದಲ್ಲಿ ಅದರ ಜೊತೆಗೆ ಮುಂದೆ ಹೋಗಬೇಕು ಅನ್ನೋದನ್ನು ತೋರಿಸಿಕೊಟ್ಟವಳು ದ್ರೌಪದಿ. ದ್ರೌಪದಿಯ ಶಾಪ ಹಾಗೇನೆ ಪ್ರತಿಜ್ಞೆಗಳ ಬಗ್ಗೆ. ದ್ರೌಪದಿ ಶಾಪ ಕೊಟ್ಟಿಲ್ಲ. ನಾನು ಮುಂದೆ ಹೇಳಿದಂತೆ ಶಾಪಾನುಗ್ರಹ ಸಮರ್ಥಳೆ, ಆದರೆ ಶಾಪವನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಕೃಷ್ಣನ ಸಂಕಲ್ಪ ಹಾಗಿತ್ತು ಅಂತ ಕೊಟ್ಟಿಲ್ಲ. ಆದರೆ ಪ್ರತಿಜ್ಞೆ ಮಾತ್ರ ಬಹಳ ಭಯಾನಕ ಪ್ರತಿಜ್ಞೆಯನ್ನ ಮಾಡಿದಳು. ಯಾವ ದುಶ್ಯಾಸನ ಅವಳ ಕೂದಲನ್ನ ಹಿಡಿದು ಕರ್ಕೊಂಬಂದ, ಸೀರೆಗೆ ಕೈ ಹಚ್ಚಿದ, ಆ ದುಶ್ಯಾಸನ ಸತ್ತು ಅವನ ರಕ್ತದಿಂದ ತನ್ನ ಕೂದಲನ್ನ ನೆನೆಸಿ ತೊಯಿಸಿ ಅದರ ಮೇಲೆ ಕೊರಳಿನಿಂದ ಹಾರವನ್ನ ಹಾಕೊಂಡ ಮೇಲೆ ಹೂವನ್ನು ಮುಡಿಸ್ಕೊಂಡ ಮೇಲೆ ಆ ಕೂದಲನ್ನ ಕಟ್ಟುತ್ತೀನಿ ಅಂತ ಪ್ರತಿಜ್ಞಾ ಮಾಡಿದರು ದ್ರೌಪದಿ. ಯಾವ ದುರ್ಯೋಧನ ತೊಡೆಯನ್ನ ತೋರಿಸಿದ, ಗದೆಯಿಂದ ತೊಡೆಯನ್ನ ಮುರಿಸ್ತೇನೆ ಭೀಮಸೇನ ದೇವರ ಗದೆಯಿಂದ ಪ್ರತಿಜ್ಞಾ ಮಾಡಿದ. ದ್ರೌಪದಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಮಹಾಭಾರತಕ್ಕೆ. ಯಾಕಂದ್ರೆ ಅವಳಿಗಾದ ಅವಮಾನದ ಮೇಲೆ ಇಷ್ಟೆಲ್ಲ ಅಸುರ ಸಂಹಾರ ಆಗಿತ್ತು. ಅಂತ ದ್ರೌಪದಿ ಅವಳ ಪ್ರತಿಜ್ಞೆಯನ್ನು ನೋಡ್ತಾ ಇದ್ರೆ ಸಾಮಾನ್ಯ ನಾನು ಮನೆಯಲ್ಲಿ ಹೇಳುವಂತಹ ಮಾತು, ಒಂದು ನಾಳೆ ಬೆಳಿಗ್ಗೆ 5 ಗಂಟೆಗೆ ಏಳಬೇಕು ಅಂತ ಸಂಕಲ್ಪ ಮಾಡ್ತೀವಿ. ಎಲ್ಲಿ ಆಗ್ತದೆ? ಇವತ್ತಂತ ನೋಡಿ ಅಲಾರಂ ಹೊಡಿತದೆ, ಸ್ನೂಸ್ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ. ಅವಳು ಕೆಲವರ ಪ್ರತಿಜ್ಞಾ ಬಲ ಹೇಗೆ ಇರ್ತದೆ ಅಂದ್ರೆ ದೊಡ್ಡ ದೊಡ್ಡ ಪ್ರತಿಜ್ಞಾ ಅನಾಯಾಸವಾಗಿ ನಡೀತದೆ. ಅದರ ತಕ್ಕಂತೆ ಅವ್ರದ್ದು ಪಾಪದ ಕೊಡ ತುಂಬಿತ್ತು. ಅಂತಹ ಒಂದು ದುಷ್ಟಚರ್ಯವನ್ನ ಮಾಡಿದ್ರು. ಸ್ತ್ರೀಯರನ್ನ ಅಪಮಾನ ಮಾಡೋದು, ಸ್ತ್ರೀಯರ ಸೀರೆಗೆ ಕೈ ಹಾಕೋದಂತ ನೀಚ ಕೆಲಸವನ್ನು ಮಾಡಿದ ದುಶ್ಯಾಸನನಿಗೆ ಭೀಮಸೇನ ದೇವರು ಮಾಡಿ ತೋರಿಸಿದರು. ಯುದ್ಧದಲ್ಲಿ ಅವನನ್ನು ನರಹರಿಯ ಲೀಲೆಯ ತೋರಿದ ಅಂತ ಶ್ರೀಪಾದರಾಜರು ಹೇಳ್ತಾರೆ. ನರಸಿಂಹದೇವರು ಹೇಗೆ ಹಿರಣ್ಯಕಶಿಪುವನ್ನು ಸೀಳಿಸಿದ್ರು ಹಾಗೆ ಅವನನ್ನ ಸೀಳಿಸಿ ರಕ್ತದಿಂದ ಅವಳ ಕೂದಲನ್ನ ನೆನೆಸಿ ಅಲ್ಲಿ ಅವನ ಕೊರಳನ್ನೇ ತೆಗೆದು ಹೂವಾಗಿ ಚೂಡಿದರು ಅಂತ ಹೇಳ್ತಾರೆ. ಎಷ್ಟು ಭಯಾನಕ ಪ್ರತಿಜ್ಞೆ ಅವಳು ಮಾಡಿದ್ರೆ ಭೀಮಸೇನ ದೇವರು ಅದನ್ನು ನೆರವೇರಿಸಿದ್ರು. ಏನ್ ಕಂಪ್ಯಾಟಿಬಲ್ ಅಲ್ಲ? ಆದ್ರೆ ಈಗ ತನ್ನ ಮಕ್ಕಳನ್ನ ಕೊಂದಾಗ್ಲೂ ಕೂಡ ಅವಳೇನು ಶಾಪ ಕೊಡ್ಲೇ ಇಲ್ವಾ? ಕೊಡ್ಲಿಲ್ಲ. ಅಶ್ವತ್ಥಾಮಾಚಾರ್ಯರು ಬಂದು ಉಪಪಾಂಡವರನ್ನ ಸಂಹಾರ ಮಾಡ್ತಾರೆ. ಯುದ್ಧದಲ್ಲಿ ಇದ್ದ ಉಪಪಾಂಡವರನ್ನ ಸಂಹಾರ ಮಾಡೋದಿಲ್ಲ, ಮಲ್ಕೊಂಡಿದ್ದ ಉಪಪಾಂಡವರನ್ನ ಸಂಹಾರ ಮಾಡ್ತಾರೆ, ಪಾಂಡವರ ಮಕ್ಕಳನ್ನ ಸಂಹಾರ ಮಾಡ್ತಾರೆ. ಭೀಮಸೇನ ದೇವರಿಗೆ ಬಹಳ ಸಿಟ್ಟು ಬರ್ತದೆ. ಭೀಮಸೇನ ದೇವರು ಹೋಗಿ ಅಶ್ವತ್ಥಾಮಾಚಾರ್ಯನ ಹಿಡಿದುಕೊಂಡು ಬರ್ತಾರೆ. ಆದರೆ ದ್ರೌಪದಿ ನಿಂದ್ರಿಸ್ತಾಳೆ. ಅವರು ಬ್ರಾಹ್ಮಣರನ್ನ ಕೊಂಡ್ರೆ ಬ್ರಹ್ಮಹತ್ಯಾ ದೋಷ ಬರ್ತದೆ, ಬ್ರಾಹ್ಮಣರನ್ನ ಕೊಲ್ಲಬಾರದು, ಕೊಲ್ಲೋದಕ್ಕೆ ಸಮಾನವಾಗಿ ಬೇರೆ ಏನಾದರೂ ಒಂದು ಶಿಕ್ಷಾ ಕೊಟ್ಟು ಕಳಿಸಿ ಅಂತ ಹೇಳಿದಾಗೆ ಅವರ ತಲೆಯ ಮೇಲಿದ್ದ ಆ ರತ್ನವನ್ನ ಕಿತ್ತಿ ತೆಗಿತಾರೆ, ಅವಮಾನ ಮಾಡಿ ಕಳಿಸ್ತಾರೆ. ಹೀಗೆ ಇದು ಸೂಕ್ಷ್ಮ ಧರ್ಮ. ಯಾರಿಗೆ ಯಾವಾಗ ಏನು ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಸೂಕ್ಷ್ಮ ಧರ್ಮ. ತನ್ನ ಮಕ್ಕಳನ್ನ ಕಳೆದುಕೊಂಡ ದ್ರೌಪದಿ ಆ ಕ್ಷಣದಲ್ಲಿ ಹೀಟ್ ಆಫ್ ದಿ ಮೊಮೆಂಟಲ್ಲೂ ಎಷ್ಟು ಸೂಕ್ಷ್ಮ ಧರ್ಮವನ್ನ ಆಲೋಚನೆ ಮಾಡಿ ಧರ್ಮದ ಪ್ರಕಾರ ನಡೆದಳೆ. ಅವಳ ಒಂದು ಧರ್ಮನಿಷ್ಠೆಗೆ ಏನಂತ ಹೇಳಬೇಕು? ನಿಜ. ಈ ದ್ರೌಪದಿ ನಮ್ಮ ಇಂದಿನ ಮಹಿಳೆಯರಿಗೆ ಕೊಡುವಂತ ಸಂದೇಶ ಏನು? ಇದು ನಂಗೆ ಕೇಳಿದ ಕೂಡಲೇ ಮೊದಲು ಅನಿಸ್ತದೆ, ಸಾಮಾನ್ಯ ಸಂಕಷ್ಟವನ್ನ ಹೇಗೆ ಕರೆಕ್ಟಾಗಿ ಡೀಲ್ ಮಾಡಬೇಕು ಅಂತ ಇವತ್ತು ಗೊತ್ತಾಗೋದಿಲ್ಲ. ನಾನು ಎಲ್ಲರಿಗೂ ಹೇಳೋದಿಲ್ಲ, ಆದರೆ ಸಾಕಷ್ಟು ಕಡೆ ಬಹಳ ಚೆನ್ನಾಗಿ ಇದ್ದಾಗ ಆ ಹೆಂಡತಿಯಾದವಳು ಗಂಡಗೆ ಎಲ್ಲ ಅನುಕೂಲ ಮಾಡಿ ಅನುಕೂಲದಿಂದ ಇರ್ತಾಳೆ. ಆದರೆ ಒಮ್ಮೆ ಆ ಗಂಡಗೆ ಏನಾದರೂ ಪ್ರಾಬ್ಲಮ್ ಬಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಅಥವಾ ಏನಾದರೂ ಆದರೆ ಬಿಟ್ಟು ಹೋಗೋ ಸ್ತ್ರೀಯರು ಎಷ್ಟೋ ಜನ ನಾವು ನೋಡ್ತೀವಿ. ದೊಡ್ಡ ರಾಣಿ ದ್ರೌಪದಿ, ರಾಜನ ಮಗಳು, ಪ್ರಿನ್ಸಸ್ ಅಂತ ದ್ರೌಪದಿ ಧರ್ಮರಾಜ ಎಲ್ಲವನ್ನೂ ಸೋತು ಜೂಜಾಟದಲ್ಲಿ ವನವಾಸದಲ್ಲಿ ಇದ್ದಾಗೂ ಎಂಥ ಪ್ರಸಂಗದಲ್ಲೂ ಒಂದು ಕ್ಷಣವೂ ಈ ಪ್ರಸಂಗ ನಾ ಯಾಕೆ ಅನುಭವಿಸ್ಬೇಕು, ನನಗೇನೊಂದು ಕಷ್ಟ, ನನಗೆ ಒಂದು ನೆಸೆಸಿಟಿ ಇಲ್ಲ, ನಾನು ಯಾಕೆ ಇವೆಲ್ಲವನ್ನು ಅನುಭವಿಸಬೇಕು ಅಂತ ಬಿಟ್ಟು ಬಂದವಳಲ್ಲ ದ್ರೌಪದಿ. ಒಂದು ಕ್ಷಣವೂ ನಿಮ್ಮಿಂದೇ ಆಯ್ತು ನೋಡಿ ಇದು ಹಾಗೆ ಅಂತ ಹೇಳಿದವಳು ಅಲ್ಲ ಧರ್ಮರಾಜನಿಗೆ. ಈ ಒಂಥರ ದ್ರೌಪದಿ ಕಳಿಸುವಂತಹ ಫ್ಯಾಮಿಲಿ ವ್ಯಾಲ್ಯೂಸು ಇದು ಬಹಳ ಹೆಚ್ಚು. ಇನ್ನೊಂದು ಹೇಳಬೇಕಾದ್ರೆ ಇಂದಿನ ಮಹಿಳೆಯರಿಗೆ ತಾಳ್ಮೆ, ಪೇಷನ್ಸ್,
ಇವತ್ತು ನನ್ನ ಜೊತೆಗೆ ಶುರು ಮಾಡ್ಕೊಂಡು ಎಲ್ಲರಿಗೂ ನಾವೆಲ್ಲರೂ ಫೇಸ್ ಮಾಡೋದೇ ಈ ಪೇಷನ್ಸ್. ಅದು ಒಂದು ತುಂಬ ಓವರ್ ಪ್ರಾಕ್ಟೀಸ್ ಬರ್ತದೆ. ಆದ್ರೆ ಬಹಳ ಕಷ್ಟ. ಒಂದು ಹೊತ್ತಿನಲ್ಲೇ ಇರ್ತದೆ, ಒಂದು ಹೊತ್ತಿನಲ್ಲಿ ಇರಲ್ಲ. ಯಾರಾದ್ರೂ ಮನೆಯಲ್ಲಿ ಹಿರಿಯರು ಬೈದ್ರೆ ಕ್ಷಣದಲ್ಲಿ ವಿ ಲೂಸ್. ಹೌದು. ಅದು ನಮಗೆ ಆಗ್ತದೆ. ಆದರೆ ಎಂತಹ ಪ್ರಸಂಗದಲ್ಲಿ, ವಸ್ತ್ರಾಪರಣ ಆದ ಪ್ರಸಂಗದಲ್ಲೂ ಶಾಪ ಕೊಡಬಾರದು ಅನ್ನೋದು ಭಗವಂತನ ಸಂಕಲ್ಪ ಅಂತ ತಿಳಿದು ಆ ತಾಳ್ಮೆಯಿಂದ ಇದ್ದವಳು ದ್ರೌಪದಿ. ತಾಳ್ಮೆ, ಸಹನೆ, ಸತ್ಯನಿಷ್ಠೆ ಇವೆಲ್ಲವೂ ದ್ರೌಪದಿ ನಮಗೆ ಕಲಿಸೋ ಧರ್ಮ. ಧರ್ಮ ಅಂತೂ ಪ್ರಧಾನವಾಗಿ ಹೇಗೆ ಧರ್ಮವನ್ನ ಪರಿಪಾಲನೆ ಮಾಡಿಕೊಂಡು ಹೋಗಬೇಕು ಅನ್ನೋದನ್ನ ಅದು ಕಲಿಸೋದ್ರಲ್ಲಿ ಅವಳೇ ಅಗ್ರಗಣ್ಯಲು ಅಂತ ಹೇಳ್ಬೋದು. ನಿಮ್ ಪ್ರಕಾರ ದ್ರೌಪದಿ ದೇವಿನ, ನಾಯಕಿನ ಅಥವಾ ಒಬ್ಬ ಕ್ರಾಂತಿಕಾರಿಣಿನ ಅಂತ? ಮೂರು ಹೇಳ್ಬೋದು ಅಂತ ಅನಿಸ್ತದೆ. ದೇವಿ ಅಂತೂ ಹೌದೇ ಹೌದು. ಸಾಕ್ಷಾತ್ ಭಾರತೀ ದೇವಿಯರ ಅವತಾರ, ಅನೇಕ ದೇವತಾ ಸ್ತ್ರೀಯರ ಸನ್ನಿಧಾನ. ನಾವೆಲ್ಲರೂ ಅವಳ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡಿ ಭಗವಂತನ ಭಕ್ತಿಯನ್ನು ಕೊಡುವಂತ ಬೇಡುವಂತಹ ಸ್ಥಾನದಲ್ಲಿ ಇದ್ದಾಳೆ. ದೇವಿ ಹೌದು. ನಾಯಕಿಯೂ ಹೌದು. ನಾಯಕಿ ಹೇಗೆ ಅಂದ್ರೆ ಜನರಲಿ ನಾಯಕರು ಅಂದ ಮಾತ್ರಕ್ಕೆ ಅವರು ಸಿಂಹಾಸನದಲ್ಲಿ ಕೂಳ್ತು ಆಳುವವರು ಮಾತ್ರ ನಾಯಕರಲ್ಲ. ಯಾರು ಒಂದು ರೋಲ್ ಮಾಡೆಲ್ ಆಗಿ ಇದ್ದು ಇನ್ನ ಪ್ರಜೆಗಳನ್ನ ನಡೆಸ್ಕೊಂಡು ಹೋಗ್ತಾರೆ ಅವರು ನಾಯಕರು. ಸ್ತ್ರೀ ಸಮುದಾಯಕ್ಕೆ ನಾಯಕಿ ದ್ರೌಪದಿ ಅಂತ ಹೇಳಬಹುದು. ಅವಳ ಎಷ್ಟೋ ಗುಣಗಳು ದ್ರೌಪದಿಗೂ ಸತ್ಯಭಾಮಾದೇವಿಗೂ ಇನ್ನು ಅನಂತರದಲ್ಲೇ ಇವೆಲ್ಲ ಸಂವಾದ ಆದಾಗೂ ಅವಳ ಎಷ್ಟೋ ಗುಣಗಳು, ಅವಳು ಹೇಳುವಂಥ ನೀತಿಯಿಂದ ಸ್ತ್ರೀ ಸಮುದಾಯಕ್ಕೆ ನಾಯಕಿ ಅಂತ ಇರುವವಳು ದ್ರೌಪದಿ. ಇನ್ನು ಕ್ರಾಂತಿಕಾರಿಣಿ ಅಂತ ಹೇಳಿದರೆ ಹಾಗೂ ಹೇಳಬಹುದು. ಕ್ರಾಂತಿಕಾರಿಣಿ ಅಂದರೆ ರೆವಲ್ಯೂಷನಿಸ್ಟ್ ಅಂತ ನೀವು ಮೀನ್ ಮಾಡ್ತೀರಲ್ಲ, ಹಾಗೂ ಹೇಳಬಹುದು. ಒಂದು ಥರ ಸಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದವರು ದುರ್ಯೋಧನಾದಿಗಳು. ಯಾರನ್ನ? ಪಾಂಡವರನ್ನ. ಭೀಮಸೇನ ದೇವರದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ, ಆದರೆ ಧರ್ಮರಾಜರು ಒಪ್ಪಿಗೆ ಕೊಟ್ಟಿದ್ರು. ಅಣ್ಣನ ಮಾತನ್ನು ಮೀರಿ ಮಾತಾಡಬಾರ್ದಂತ ಸುಮ್ಮನೆ ಇದ್ದವರು ಭೀಮಸೇನ ದೇವರು. ಹಾಗಲ್ಲ, ನಾವು ನಮ್ದು ಕ್ಷತ್ರಿಯ ಜೀವನ ಆದರೆ ನಾವು ಕ್ಷತ್ರಿಯರಂತೆ ಇರಬೇಕು ಅಂತ ಹೇಳಿ ಈ ಎಲ್ಲ ಯುದ್ಧ, ವನವಾಸ, ಅಜ್ಞಾತವಾಸದ ಸಂದರ್ಭಗಳಲ್ಲೂ ಅಸುರ ಸಂಹಾರಕ್ಕೆ, ದುಷ್ಟ ಜನರನ್ನ ಹೊರಗೆ ತರುವುದಕ್ಕೆ, ಇವರು ದುಷ್ಟರು ಎಂದು ತೋರಿಸಿಕೊಡುವುದಕ್ಕೆ ಸಹಾಯ ಮಾಡಿ ಒಂದು ರೆವಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡಿದವಳು ದ್ರೌಪದಿ ಅಂತ ಅವಶ್ಯ ಹೇಳಬಹುದು. ಈಗ ನಾವು ದ್ರೌಪದಿ ಬಗ್ಗೆ ಮಾತಾಡ್ತಿದೀವಿ. ತಾವು ಕೂಡ ದ್ರೌಪದಿಯ ಪುಸ್ತಕವನ್ನ ಬರ್ತಿದ್ದೀರಾ. ವಿಮೆನ್ ಎಂಪವರ್ಮೆಂಟ್ ಅನ್ನುವಂತ ಒಂದು ಮಾತುಗಳನ್ನೆಲ್ಲ ಕೇಳ್ತಿರ್ತೀವಿ. ಹೇಗೆ ತಮಗೆ ಈ ಉಪನ್ಯಾಸಗಳನ್ನಾಗ್ಲಿ ಅಥವಾ ತಾವೊಂದು ಗುರುಕುಲವನ್ನ ಶುರು ಮಾಡಿದಾಗಲಿ ಹೇಗೆ ಇದನ್ನೆಲ್ಲ ಮಾಡಬೇಕು ಅಂತ ಅನಿಸ್ತು, ಯಾಕೆ ಅಂತ? ಅದು ಅದೇಂದಲ್ಲ ಭಗವಂತನ ಇಚ್ಛೆ. ಲೈಫ್ ಹಾಗೆ ಹೆಂಗ್ ಹೋಯ್ತು ಹಂಗೆ ಹೋಗಿನಿ. ಯಾವುದು ಪ್ಲ್ಯಾನ್ಡೇ ಇದ್ದಿದ್ದಿಲ್ಲ. ನಾನು ಸಣ್ಣ ವಯಸ್ಸಿನಿಂದ ನಮ್ಮ ಅಪ್ಪ ಅವರು ನಮಗೆ ರುಕ್ಮಿಣೀಶ ವಿಜಯ, ತೀರ್ಥ ಪ್ರಬಂಧ ಇತ್ಯಾದಿ ಕಾವ್ಯಗಳ ಕಥೆಯನ್ನ ಬಹಳಷ್ಟು ಹೇಳ್ತಾ ಇದ್ರು. ಆದರೆ ಪ್ರೊಫೆಷ್ನಲ್ ಆಗಿ ಹೀಗೆ ಇವತ್ತೇನು ಸಂಸ್ಕೃತದ ಒಂದು ಬೇಸ್ ಮೇಲೆ ನಾವು ಹೇಳ್ತೀವಿ ಹಾಗ ಟ್ರೈನಿಂಗ್ ಆಗಿದ್ದಿಲ್ಲ. ಅದು ನಮ್ಮ ಮದುವೆ ಆದ ನಂತರ ಸಮ್ 13-14 ಇಯರ್ಸ್ ಬ್ಯಾಕ್ ನಮ್ಮ ಮದುವೆ ಆದ ನಂತರ ನಮ್ಮ ಮನೆಯವರು ಅಲ್ಲಲ್ಲ ನಿಂಗೆ ಚೆನ್ನಾಗಿ ಹೇಳಲಿಕ್ಕೆ ಬರ್ತದೆ, ಸ್ವಲ್ಪ ಟ್ರೈ ಮಾಡು ಅಂತ ಹೇಳಿ ಭಾಗವತ, ಮಹಾಭಾರತ, ರಾಮಾಯಣ, ಸಂಗ್ರಹ ರಾಮಾಯಣ ಇತ್ಯಾದಿ ಗ್ರಂಥಗಳನ್ನು ಪಾಠ ಹೇಳ್ತಾ ಬರ್ತಿದ್ರು. ಬಟ್ ನೆವರ್ ಅಸ್ಯೂಮ್ಡ್ ಹೀಗೊಂದು ಪಾತ್ ನನ್ನ ಲೈಫ್ ತಗೊಂತದೆ ಅಂತೆಲ್ಲ. ಬಟ್ ಅದು ಸುಮ್ಮನೆ ಮನೆಯಲ್ಲಿ ಕರೆದು ಇಲ್ಲಿ ಹೇಳಿಸು ಅಂತ ಹೇಳಿದ್ರು, ಶಿಬಿರದಲ್ಲಿ ಕರೆದು ಹೇಳು ಅಂತ ಹೇಳಿದ್ರು. ಹಂಗೆ ಸಣ್ಣ ಸಣ್ಣ ಸಣ್ಣಕ್ಕೆ ಸ್ಟಾರ್ಟ್ ಆಗಿದ್ದು ಅದು ಇವತ್ತು ಹೀಗೆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ನಮ್ಮ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ನಮ್ಮ ಮನೆಯವರು ಪೂಜೆ, ನಮ್ಮ ಗುರುಗಳು ಅವರೇ ಪಾಠ ಹೇಳಿ ಇದು ಮಾಡಿದ್ದು. ಇವತ್ತೆಲ್ಲ ಸಪೋರ್ಟ್ ಮಾಡೋದು ಅವರೇ. ನಾನು ಯಾವತ್ತೂ ಹೇಳ್ತೀನಿ, ಯಾಕಂದರೆ ಒಂದು ಮ್ಯಾರಿಡ್ ವುಮೆನ್ ಒಂದು ಮಾಡಬೇಕಾದ್ರೆ ಹಿಂದೆ ಒಂದು ಸಪೋರ್ಟ್ ಡೆಫಿನೆಟ್ ಆಗಿ ಇರ್ತದೆ ಅವರಿಗೆ. ಅದು ಕಾಣಿಸದೇ ಇದ್ದಂಗೆ ಇರ್ತದೆ. ಹೌದು. ಅದರಿಂದ ಅವರ ಒಂದು ಅನುಗ್ರಹದಿಂದ ಇವತ್ತು ಇದು ಈ ಒಂದು ಸಣ್ಣ ಸೇವೆ ಇದು ನಮ್ಮದು. ಯಾಕಂದರೆ ಉಪನ್ಯಾಸ ಅನ್ನೋದು ಬರೀ ನಾವು ಹೇಳೋದು ಒಂದಲ್ಲ, ನಮ್ದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅಂತ ನಾನು ಫೀಲ್ ಮಾಡೋದು. ನಿಜ. ವಿದ್ಯಾಪೀಠ ಶುರು ಮಾಡಿದ್ದು ಮಾತ್ರ ಒಂದು 2.5 ಇಯರ್ಸ್. ಈ ವಾರ್ಷಿಕೋತ್ಸವಕ್ಕೆ 3 ಇಯರ್ಸ್ ಕಂಪ್ಲೀಟ್ ಆಗ್ತದೆ. ಇದು ನಡೆದಿದ್ದು ಈ ಥರನೇ ಸಣ್ಣ ಸಣ್ಣ ಹುಡುಗರು ಉಪನ್ಯಾಸಗಳನ್ನ ಕೇಳಿ ಅವ್ರು ಇಮಿಟೇಟ್ ಮಾಡೋದು, ಟ್ರೈ ಮಾಡೋದು ನೋಡಿ ಇಲ್ಲ ಆ ಹುಡುಗರನ್ನು ಕೂಡಿಸ್ಕೊಂಡು ಹೇಳಬೇಕು ಅಂತ ಮನೆಯಲ್ಲಿ 10 ಜನ ಹುಡುಗರ ಜೊತೆ ಪ್ರಾರಂಭ ಮಾಡಿದ್ದು. ಇವತ್ತು ಆನ್ಲೈನ್ ಮೋಡ್ನಲ್ಲಿ ಬಹಳಷ್ಟು ಆಲ್ ಓವರ್ ಇಂಡಿಯಾ 300ಕ್ಕಿಂತ ಹೆಚ್ಚು ಹುಡುಗರಿದ್ದಾರೆ. ಇನ್ನು ಇತರ ದೇಶದಲ್ಲಂದು ಸ್ಟೂಡೆಂಟ್ಸ್ ಇದ್ದಾರೆ ಇವತ್ತು. ಇದು ಹೆಣ್ಮಕ್ಳಿಗೆ ಮಾತ್ರನಾ? ಹಂಗೇನಿಲ್ಲ, ಇಟ್ಸ್ ಕಾಮನ್ ಟು ಆಲ್. ಹಾಗೇನಿಲ್ಲ, ಕಾಮನ್ ಟು ಆಲ್. ಯಾರಾದರೂ ಸೇರಬಹುದು. ಅವರವರ ಏಜು ಪ್ರೇಯರ್ಲಾಗಿ ಅವ್ರು ಏನು ಕಲ್ತಿದ್ದಾರೆ ಅಂದರೆ, ಸ್ವಲ್ಪ ಏಜ್ ಸಣ್ಣವರಿದ್ರು ಮನೆಯಲ್ಲಿ ಹೆಚ್ಚು ಕಲ್ತಿದ್ರಂದ್ರೆ ಅದ್ರ ತಕ್ಕಂಗೆ ಅವ್ರ ಬ್ಯಾಚು ಕ್ಲಾಸಿಗೆ ಕೂಡಿಸ್ತೀವಿ. ಓಕೆ. ಹೇಗೆ ಎನ್ರೋಲ್ ಮಾಡ್ಕೋಬೇಕು ಇದಕ್ಕೆ?
ನಾವು ಇಯರ್ಲಿ ಒನ್ಸ್ ಮಾರ್ಚ್ ಟೈಮಲ್ಲಿ ವಿಲ್ ಪುಟ್ ಅಡ್ಮಿಷನ್ ಫಾರ್ಮ್. ಓಕೆ. ಸೊ ಕೆಲವು ಡೀಟೇಲ್ಸ್ ಎಲ್ಲ ಕೇಳ್ತೀವಿ. ನೀವು ಎಲ್ಲಿ ಇದ್ದೀರಿ, ನಿಮ್ಮ ರೆಸಿಡೆನ್ಸ್ ಏನು, ಸ್ಕೂಲ್ ಟೈಮಿಂಗ್ಸ್ ಏನು. ಯಾಕಂದ್ರೆ ಈ ಹುಡುಗರಿಗೆ ಬೆಳಗಿಂದ ಸಂಜೆ ತನಕ ಸ್ಕೂಲ್ ಇರ್ತದೆ. ಸ್ಕೂಲ್ ಆದ್ಕೊಳ್ಳೆ ತಬ್ಲಾ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಈ ಕ್ಲಾಸು, ಆ ಕ್ಲಾಸು, ಪಿಯಾನೋ ಕ್ಲಾಸು ಟೈಟ್ ಆಗೋಗ್ಬಿಡ್ತದೆ. ಆಧ್ಯಾತ್ಮವನ್ನ ಇದ್ರ ಮಧ್ಯೆ ಇನ್ನೊಂದು ಕ್ಲಾಸ್ ಆಗಿ ಅವರಿಗೆ ತಿನ್ನಿಸೋದಕ್ಕೆ ನನಗೆ ಇದು ಇಲ್ಲ. ಸೊ ಇಟ್ ಶುಡ್ ಬಿ ಫ್ರೀ ಲರ್ನಿಂಗ್, ಒಂದು ಇಂಟ್ರಾಕ್ಟಿವ್ ಲರ್ನಿಂಗ್ ಇರಬೇಕಂತಾನೆ ವಾರಕ್ಕೆ 1 or 2 ಕ್ಲಾಸಸ್ ಹಾಗೆ ಸೆಟ್ ಮಾಡಿ. ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಗುರುಕುಲ ಅಂದ ತಕ್ಷಣ ಎಲ್ಲರೂ ಅಂದ್ಕೋತಾರೆ ಪಾಠನ ಬಿಟ್ಟು ಅದನ್ನೇ ಕೂಡಿಸಿ ಕಲಿಸ್ತಾರೆ ಅಂತ. ಪಾಠದ ಜೊತೆಗೆ ಆಧ್ಯಾತ್ಮ ಕಲಿಸುವಂತ ಪ್ರಯತ್ನ ಮಾಡ್ತಿದ್ದೀರಿ. ತಮ್ಮ ದ್ರೌಪದಿ ಪುಸ್ತಕನ ನಾವೆಲ್ಲ ಓದ್ಬೇಕು ಅಂದ್ರೆ ಎಲ್ಲಿ ತಗೊಳ್ಬಹುದು ಅಥವಾ ಹೇಗೆ ಲಿಂಕ್ ಪಡಿಬಹುದು? ಇದೆ ಎಲ್ಲದರಲ್ಲೂ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಯೂಟ್ಯೂಬ್ನಾಗೆ ಎಲ್ಲದರಲ್ಲೂ ಲಿಂಕ್ ಇದೆ. ಪರ್ಚೇಸ್ ಲಿಂಕ್ ಇದೆ. ಓಕೆ. ಇಟ್ಸ್ ನಾಟ್ ಅವೈಲೇಬಲ್ ಇನ್ ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್ ಅಟ್ ಪ್ರೆಸೆಂಟ್. ಮಧ್ವಾಕಾರ್ ಟಿಪ್ ಈ ಥರ ವೆಬ್ಸೈಟ್ಸ್ನಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಅಂತೂ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿದೆ. ಯು ಕ್ಯಾನ್ ಪ್ರೆಸ್ ಅಂಡ್ ಬೈ. ಮೇಡಮ್, ನಿಮ್ ಜೊತೆ ಮಾತಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದ್ರೆ ನರಸಿಂಹ ಅವತಾರದಿಂದ ದ್ರೌಪದಿ ತನಕ ನಮ್ಮ ಜೀವನದ ಮೌಲ್ಯಗಳ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ಇಷ್ಟೊಂದು ಸಮಯ ಕೊಟ್ಟು ತಿಳಿಸ್ಕೊಟ್ಟಿದ್ದಕ್ಕೆ, ತಾವು ಅಲ್ಲಿಂದ ನಮ್ಮ ಕರ್ನೂಲಿಂದ ಬೆಂಗಳೂರು ತನಕ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ. ಧನ್ಯವಾದಗಳು. ನರಸಿಂಹ ಅವತಾರದ ಬಗ್ಗೆ, ದ್ರೌಪದಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತ ಈ 2 ಎಪಿಸೋಡ್ಸ್ ನಿಮ್ಗೆ ಇಷ್ಟ ಆಯ್ತಾ? ಮುಂದಿನ ಎಪಿಸೋಡ್ ಅಲ್ಲಿ ನಾನು ಯಾರ ಸಂದರ್ಶನವನ್ನ ಮಾಡಬೇಕು, ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನಮಗ್ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.